ಬ್ರಹ್ಮಾಂಡ ಶುದ್ಧ ಬ್ರಹ್ಮಜ್ಞಾನ ಪೀಠದ ಕರ್ತೃಗಳಾಗಿರತಕ್ಕಂಥ ಪರಮ ಪೂಜನೀಯ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮೀಜಿಯವರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮ ಸಲ್ಲಿಸಿ ಈ ಒಂದು ಸತ್ಸಂಗದಲ್ಲಿ ಉಪಸ್ಥಿತರಿದ್ದಂಥ ಎಲ್ಲ ಮಹತ್ವರಿಗೆ ಅನಂತ ಶರಣಾರ್ಥಿಗಳು. ಪರಿಪೂರ್ಣವೂ ಅಖಂಡವೂ ಆದಂಥ ಅಂತಿಮ ಸತ್ಯವೇ ನಾನು ಅಂತಕ್ಕಂಥ ಗ್ರಂಥ, ಈ ಗ್ರಂಥದ ಲೇಖಕರಾಗಿರತಕ್ಕಂಥ ಶ್ರೀ ಗಿಮ್ಮನಕಟ್ಟೆ ಶ್ರೀಧರ ಗುರುಗಳಿಗೂ ಅನಂತ ಶರಣಾರ್ಥಿಗಳನ್ನ ಸಲ್ಲಿಸ್ತಾ, ಈ ಒಂದು ಗ್ರಂಥವನ್ನ ಪ್ರಕಾಶನ ಮಾಡಿದಂತ ಭಗವತ್ಪಾದ ಪ್ರಕಾಶನ ಸ್ವರ್ಣವಲ್ಲಿ ಸಂಸ್ಥಾನ ಮಠದವರಿಗೂ ಕೂಡ ಅನಂತ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾ, ಈ ಒಂದು ಗ್ರಂಥದಲ್ಲಿ ಅಧ್ಯಾಯ 41ರಲ್ಲಿ ನಾವು ನೋಡ್ತಾ ಇದ್ದೀವಿ ಪ್ರಶ್ನೋತ್ತರ ಮಾಲಿಕೆಯನ್ನ. 621ನೇ ಪ್ರಶ್ನೆ, ಶಿಷ್ಯನ ಪ್ರಶ್ನೆ ಏನಪ್ಪ ಅಂತಂದ್ರೆ, ಹಿಂದಿನ ಪ್ರಶ್ನೆ ಏನಿತ್ತು, ದೇಹವಿದ್ದಾಗಲೇ ಪೂರ್ಣನಾಗುವುದು ಹೇಗೆ ಅಂತ ಕೇಳಿದ್ದ. ಅದಕ್ಕ ಗುರುಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ರು. ಹಂಗಂತಂದ್ರೆ ಒಂದಲ್ಲ ಒಂದು ದಿನ ಅಥವಾ ಒಂದಲ್ಲ ಒಂದು ಜನ್ಮದಲ್ಲಿ ನಿನ್ನ ಮೂಲಕ್ಕೆ ನೀನು ಬರಲೇಬೇಕು ಅಂತ. ಅದಕ್ಕೆ ನಿನ್ನದೇ ಆದಂತ ನಿನ್ನ ಅಖಂಡ ಇರುವಿಕೆಗೆ ನೀನು ಹಿಂತಿರುಗಲೇಬೇಕಂತ. ನಿನ್ನದೇ ಆದಂತ ಒಂದು ಶಾಶ್ವತ ಏನದಲ್ಲ ಅದಕ್ಕೆ ನಿನ್ನ ಹೊಳ್ಳಿ ಬರಾಕಬೇಕು, ಮರಳಲೇಬೇಕು ಅಂತ. ತನ್ನಷ್ಟಕ್ಕೆ ತಾನೇ ನಿಧಾನವಾಗಿ ಆಗುವಂತ ಈ ಕಾರ್ಯವನ್ನ ಹೆಂಗ ಮಾಡಬೇಕು ಅಂತಂದ್ರೆ ಸಾಧನೆ. ಆ ಸಾಧನೆಯ ಮೂಲಕವೇ ಹಿಂದೆ ಈ ಜನ್ಮದಲ್ಲೇ ಇದನ್ನು ಸಾಧಿಸಬಹುದು ಅಂತ. ಈಗ ಮುಂದಿನ ಪ್ರಶ್ನೆ ಶಿಷ್ಯನ ಏನಪ್ಪಾ ಅಂತಂದ್ರೆ, ಗುರುಗಳೇ, ನನ್ನ ಮೂಲವೇ ನಾನು ಆಗಿದ್ದಲ್ಲಿ ಅದರಿಂದ ನಾನು ಹೊರಗೆ ಬಂದದ್ದು ಹೇಗೆ ಅಂತ ಕೇಳ್ತಾನೆ ಶಿಷ್ಯ. ಈಗ ಅದಕ್ಕೆ ಉತ್ತರ ನೋಡೋದಾದ್ರೆ, ಮೂಲ ಹಿನ್ನೆಲೆಯಾದಂತ ನಾನುವಿನ ಇರುವಿಕೆಯಲ್ಲಿ ಪರಿಶುದ್ಧ ಮನಸ್ಸು ಮತ್ತು ಪರಿಶುದ್ಧ ಚೇತನಗಳು ಉತ್ಪತ್ತಿಯಾಗಿ, ಪರಿಶುದ್ಧ ಚೇತನವು ಚೇತನವಾಗಿ, ಚೇತನದಿಂದ ಚೈತನ್ಯವು ಹೊರಹೊಮ್ಮುತ್ತದೆ. ಚೈತನ್ಯದಿಂದ ಮಹಾಪ್ರಾಣ ಅಂತೇಳಿ ನಾವು ಸಂಜಾತವಾಗಿ ಮಹಾಪ್ರಾಣವು ದೇಹವನ್ನು ಸೃಷ್ಟಿಸಿ ಅದರಲ್ಲಿ ತನ್ನ ಪ್ರತಿನಿಧಿ ಆಗಿರತಕ್ಕಂಥ ಪ್ರಾಣ ಜೀವಿಗಳನ್ನು ಇರಿಸಿ, ಅದೇ ಸಮಯಕ್ಕೆ ಸರಿಯಾಗಿ ಶಾಂತತೆಯನ್ನು ಮೀರಿದಂತ ಪರಿಶುದ್ಧ ಮನಸ್ಸಿನಲ್ಲಿ ಪ್ರಶಾಂತ ಮನವು ಅಲ್ಲಿ ಉತ್ಪತ್ತಿಯಾಗುತ್ತದೆ. ಇಂಥ ಒಂದು ಪ್ರಶಾಂತ ಮನ ಉತ್ಪತ್ತಿಯಾಗಿ ಪ್ರಶಾಂತ ಮನದ ಕಲಿಕೆ ಏನ ಕಲಿಪಿದಿರುತ್ತಲ್ಲ, ಆ ಕಲಿಕೆಯಿಂದ ಉತ್ಪತ್ತಿಯಾಗಿರತಕ್ಕಂಥ ಏನ ಅಶುದ್ಧ ಮನಸ್ಸಿನಲ್ಲ, ಆ ಅಶುದ್ಧ ಮನಸ್ಸು ತನಗೆ ಬೇಕಾದಂತೆ ತನ್ನ ಆಶೆಗಳ ಅನುಗುಣವಾಗಿ ಸ್ವಾರ್ಥ ಭಾವನೆಗಳನ್ನ ತನ್ನಲ್ಲಿಯೇ ನೆಲೆಯೂರಿಸಿಕೊಂಡು ಇವೆರಡೂ ತಮ್ಮ ಬಾಹ್ಯ ವ್ಯಾಪಾರವನ್ನ ಪ್ರಾರಂಭಿಸುತ್ತವೆ ಅಂತ. ಮತ್ತು ಈ ಅಖಂಡ ಈ ನಾನು ಕಾರಣರಹಿತವಾಗಿದ್ದರೂ ಇವೆಲ್ಲಕ್ಕೂ ಅದೇ ಕಾರಣವಾಗಿರುತ್ತದೆ ಅಂತ. ಆದ್ರಿಂದಲೇ ಇವೆಲ್ಲವೂ ಒಂದಲ್ಲ ಒಂದಿನ ಇವುಗಳಿಗೆ ಮೂಲ ಅಂತ ಯಾವುದು, ಇವುಗಳಿಗೆ ಕಾರಣವಾಗಿರತಕ್ಕಂಥ ಅದನ್ನೇ ಸೇರ್ತವು. ಇದನ್ನು ತನ್ನ ಇರುವಿಕೆಯ ಮೂಲವನ್ನ ನಿಧಾನವಾಗಿ ಸೇರುವಂತೆ ಮಾಡುವುದೇ ಮನಸ್ಸು ಅಂತಾದ್ರೆ, ಶೀಘ್ರವಾಗಿ ಸೇರುವಂತೆ ಮಾಡುವುದೇ ಸಾಧನೆಯಾಗಿದೆ ಅಂತಕ್ಕಂಥದ್ದು. ಅದಕ್ಕೆ ನೀನು ಸಾಧನೆ ಮಾಡ್ತಾ ಇರಬೇಕು ಅಂತ ಹೇಳ್ತಾ, ಈಗ ಮುಂದಿನ ಶಿಷ್ಯನ ಪ್ರಶ್ನೆ ಏನಾಗತ್ತಪ್ಪ ಅಂದ್ರೆ, ಗುರುಗಳೇ, ಇದಕ್ಕೆ ಸ್ಥಿರವಾಗಿ ನಿಂತ ಮನಸ್ಸು ಅವಶ್ಯಕವಲ್ಲವೇ ಅಂತ ಕೇಳ್ತಾನೆ. ನಾನುವಿನ ಇರುವಿಕೆ ಅರಿವಿನ ಸಾನ್ನಿಧ್ಯದಲ್ಲಿ ಮನುಷ್ಯನ ಮೂಲ ಸ್ವಭಾವ ಏನಪ್ಪಾ ಅಂದ್ರೆ ಶಾಂತನಾಗಿರೋದು. ಅದು ಶಾಂತವಾಗಿದ್ರು ಜನಸಾಮಾನ್ಯ ಮನುಷ್ಯನಲ್ಲಿ ಏನಪ್ಪಾ ಅಂದ್ರ ಅಸ್ಥಿರತೆ, ಅಶಾಂತತೆ, ಅಚಂಚಲತೆ ಅದೆಲ್ಲ ಒಂದು ಹುಟ್ಟು ಗುಣವಾಗಿರುತ್ತ. ಈಗ ರಜೋ ತಮೋ ಗುಣಗಳನ್ನು ಹೊಂದಿರುವಂತ ಮನುಷ್ಯಗೆ ಆ ಮನಸ್ಸಿನ ಸ್ಥಿರತೆ ಏನು ಅಂತ ಅವ್ರು ತಿಳಿದಿಲ್ಲ, ಹಂಗಿರ್ತಾರೆ ಅವ್ರು ಕೆಲವೊಬ್ರು. ಆದ್ರೆ ಅದರ ಗಮನವನ್ನ ಈ ಲೌಕಿಕ ಏನ ನಾವು ವ್ಯಾಪಾರ ಇರುತ್ತಲ್ಲ ಜಗತ್ತು, ಈ ಲೌಕಿಕದಿಂದ ಆ ಒಂದು
ನಾನುವಿನ ಇರುವಿಕೆಯಡೆಗೆ ಒಂದಿಷ್ಟು ಏನು ಬದಲಿಸಿಕೊಟ್ಟಪ್ಪ ಅಂದ್ರೆ ಅಲ್ಲಿ ಏನಾಗ್ತದೆ, ಸ್ಥಿರವಾದಂತ ಅರಿವಿನಡೆಗೆ ಅದನ್ನ ಒಯ್ಬೋದು ಅಂತ. ಇದಕ್ಕಾಗಿ ಏನಪ್ಪಾ ಅಂದ್ರ ನಾನು ಇದ್ದೇನೆ ಎಂಬಂತ ಯೋಚನೆಯೊಂದನ್ನು ಬಿಟ್ಟು ಉಳಿದೆಲ್ಲ ಯೋಜನೆಗಳು ತಮ್ಮ ಭಾವನೆಗಳನ್ನ ತಿರಸ್ಕರಿಸುವಂತ ಹೇಳ್ತಾರೆ ಗುರುಗಳು ಶಿಷ್ಯನಿಗೆ. ಪ್ರಾರಂಭದಲ್ಲಿ ಉಳಿದೆಲ್ಲ ಯೋಚನೆ ಕಲ್ಪನೆಗಳು ಸದಾ ಎದುರು ಬೀಳ್ತಿರ್ತವೆ. ಹಿಂಗ್ ಬೀಳ್ತಿದ್ರು ಅವುಗಳ ಕಡೆ ಏನ್ ಮಾಡ್ಬೇಕು, ನೀನು ನಿರ್ಲಕ್ಷ್ಯ ವಹಿಸ್ಬೇಕಂತ. ಈಗ ನೀನ್ ನಿರ್ಲಕ್ಷ್ಯ ವಹಿಸಿದ್ದಾದಪ್ಪ ಅಂದ್ರ ಅವು ಕೊನೆಗೆ ಏನಾಗ್ತವೆ, ತಮಗೆ ತಾವೇ ಸಮಾಧಾನ ಹೊಂದಿ ಶಾಂತವಾಗಿಬಿಡ್ತವೆ. ಆದ್ರಿಂದ ವಿವೇಕಯುತವಾದಂತ ಜೀವನನ್ನ ನೀನ್ ನಡೆಸ್ತಾ ಇದ್ದೀಯಾ ಅಂತ. ಇದರಿಂದ ಜೀವನ ಹೇಗೋ ಬರ್ತದೋ ಹಾಗೆ ಅದನ್ನ ನಡೆಸಿಕೊಂಡು ಹೋಗುವುದು ಸಾಧ್ಯವಾಗ್ತದೆ ಅಂತಕ್ಕಂಥದ್ದು. ಯಾಕಂದ್ರೆ ಜೀವನದಲ್ಲಿ ನಾನಾ ತರ ಇರ್ತವೆ ಏರುಪೇರುಗಳು. ಅದಕ್ಕ ಆ ಜೀವನ ಹೆಂಗಿರುತ್ತೋ ಹಂಗೆ ನಡೆಸಾಕ ನನಗ ಅಂತ ಒಂದು ಸಾಮರ್ಥ್ಯ, ಅಂತ ಒಂದು ಈಗ ಬದುಕಿಗಾಗಿ ನೀನು ಬದಲು ನಿನಗಾಗಿ ಬದುಕು ಇರುವಂತ ಶಬ್ದ. ಇದರಿಂದ ಮನಸ್ಸು ಬುದ್ಧಿಗಳು ಯಾವುದಕ್ಕೂ ಅರ್ಥದೆ, ಯಾವುದರಲ್ಲಿಯೂ ಒಂದಾಗಬಾರದು. ನಿರ್ಲಿಪ್ತತೆಯಿಂದ ಮುಂದುವರಿದು ತನ್ನೊಳಗೇ ತಾನಿದ್ದು ಎಲ್ಲವನ್ನ ಕಳೆದುಕೊಂಡು ಏನಾಗಬೇಕು, ಖಾಲಿಯಾಗಬೇಕು. ಪೂರ್ಣತೆಯನ್ನ ತುಂಬಿಕೊಳ್ಳುವ ಅಲ್ಲಿ ಸಾಧ್ಯ ಆಗ್ತಿರ್ತಕ್ಕಂಥದ್ದು. ಅವಾಗ ಖಾಲಿ ಆತಪ್ಪ ಅಂತಂದ್ರೆ ಅದಕ್ಕೆ ಬದಲಾಗುವಂತ ನಾಶವಾಗುವ ಯಾವುದೇ ವಸ್ತುಗಳಿಂದ ಆನಂದಂತೂ ಸಿಗುವುದು ಸಾಧ್ಯ ಇಲ್ಲ. ಇದು ಮಾತ್ರ ಕಟು ಸತ್ಯ ಅಂತ ತಿಳ್ಕೊಂಡೇನು. ಅದಕ್ಕ ನಿಜ ಸ್ವರೂಪದ ಅರಿವಿನಿಂದ ಬರುವಂತ ಏನ ಆನಂದದಲ್ಲ, ಆ ಆನಂದವೇ ನಿತ್ಯ ಮತ್ತು ಸತ್ಯ. ಮತ್ತು ಉಳಿದುದಲ್ಲ ಏನಪ್ಪಾ ಅಂದ್ರೆ ಉಳಿದುದೆಲ್ಲ ನಿತ್ಯ ಅಂತ ಹೇಳ್ತಾರೆ. ಹಾಗಾದ್ರೆ ಗುರುಗಳೇ, ನಮ್ಮ ಇರುವಿಕೆಯೇ ಅಶಾಂತವೆಂತೇಳಿ ಕಾಣುತ್ತದಲ್ಲ ಇಲ್ಲಿ, ಇದ್ಯಾಕೆ ಅತ್ಯಂತ ಶಿಷ್ಯ ಈ ಇರುವಿಕೆ ಬಗ್ಗೆ ಹೇಳ್ತಾ ಬಂದ್ರೀಗ, ಅದ ಏನಾದ್ರೂ ಅಶಾಂತದೇನು ಹಿಂಗೆ ನನಗೆ ಕಾಣಿಸ್ತದಲ್ಲ. ಹೌದು, ಅಶಾಂತವಾಗಿರುವುದು ಏನ್ ಹೇಳ್ತದಿಲ್ಲ, ಆ ಇರುವಿಕೆ ಅಲ್ಲ. ಏನ್ ಅಶಾಂತವಾಗಿರುವುದು? ಅಶಾಂತವಾಗಿರುವುದು ಮನಸ್ಸು. ಈಗ ಕ್ಷೋಭಿತ ಮನಸ್ಸೇನದಲ್ಲ, ಆ ಕ್ಷೋಭಿತ ಮನಸ್ಸನ್ನು ಅವಲಂಬಿಸಿರುವಂತ ನಿನ್ನ ಜೀವನ, ನಿನ್ನ ಬದುಕಿರ್ಬೋದು, ನಿನ್ನ ಜೀವನ ಇರ್ಬೋದು, ಯಾವುದೇ ಇರುವಿಕೆ ಆಗಿರಲಿ ಅದು ಯಾವಾಗಲೂ ಶಾಂತವಾದದ್ದು ಮತ್ತು ಸ್ಥಿರವಾಗಿರ್ತದಿಲ್ಲ. ಯಾಕಂತಂದ್ರೆ ಇರುವಿಕೆಗಳು ಕೇವಲ ಇರುವಿಕೆಗಳಲ್ಲೇ ಆಗಿದ್ದಲ್ಲಿ ಅವು ಏನ್ ಮಾಡ್ತವೆ, ತಮ್ಮ ಇರುವಿಕೆಗಾಗಿ ಏನ್ ಮಾಡ್ತವೆ, ಮೂಲ ಆವಾದಂತ ಏನ ನಾನು ಅದಲ್ಲ, ಆ ನಾನುವಿನ ಅಖಂಡ ಇರುವಿಕೆ ಒಂದನ್ನೇ ಅವಲಂಬಿಸಿರ್ತಾವು. ಅದೇನಾಗತ್ತಪ್ಪ ಅಂತಂದ್ರೆ ಅವೆಲ್ಲದರ ಇರುವಿಕೆಗಳ ಕೇವಲ ಇರುವಿಕೆಗಳೇ ಆಗಿರಲು ಬಿಡಂತಿಲ್ಲಂತವು. ಅವತರ ಇರುವಿಕೆಗಳಂದ್ರೆ ಈ ದೇಹ ಇರುವುದು, ಮನಸ್ಸಿರುವುದು, ಬುದ್ಧಿ, ಪ್ರಜ್ಞೆ, ಜೀವ, ಇವತ್ತು ಇರುವಿಕೆಗಳು ಕೇವಲ ಇರುವಿಕೆಗಳೇ ಆಗಿರಲು ಏನು ಬಿಡ್ತಿಲ್ವಲ್ಲ ಅಂತ. ಅದಕ್ಕೆ ಪ್ರತಿಯೊಂದರಲ್ಲಿ ಏನ್ ಮಾಡ್ತೀನೇನೋ ಮುಕ್ತಿರ್ತಿರ್ತಿ ಅಂತ ನಿನ್ನ ದೊಡ್ಡ ಅಭ್ಯಾಸ ಆಗಿಬಿಟ್ಟಿದೆ. ಅದಕ್ಕೆ ಅದನ್ನ ಮಾಡ್ಬೇಡ. ಇದರಿಂದ ಏನಾಗತ್ತಪ್ಪ ಅಂತಂದ್ರೆ ಮನಸ್ಸು ಮತ್ತು ಮನುಷ್ಯನೊಳಗೆ ಒಳಗೂಡಿದಂತ ನೀನೇನಾಗುತ್ತಾ ಇದೆಯಲ್ಲಿ ಸದಾ ಅಶಾಂತತೆ. ನೀನು ಎಂದು ಶಾಂತತೆ ಅಂತಕ್ಕಂಥ ಬರೋದಿಲ್ಲ, ಬರೀ ಅಶಾಂತತೆ. ಈ ಒಂದು ರೀತಿಯಾಗಿ ನಿನ್ನಲ್ಲಿ ಅಶಾಂತತೆ ಮೂಡ್ತದೆ ಅಂತಕ್ಕಂಥದ್ದು. ಅದಕ್ಕಾಗಿ ಅಶಾಂತಗೊಂಡಿರ್ತಕ್ಕಂಥ ಮನುಷ್ಯನಲ್ಲಿ ಮತ್ತು ಬುದ್ಧಿಯಲ್ಲಿ ಏನಾಗುತ್ತದೆ, ಈ ಶಾಂತ ಮತ್ತು ಸ್ಥಿರ ಈ ಇರುವಿಕೆ ಪ್ರತಿಬಿಂಬವಾದಾಗ ಏನಾಗ್ತದೆ, ಅದು ಸಹ ಚಂಚಲವಾಗಿರುವಂತೆ ಕದಡಿದಂತೆ ಏನಾಗ್ತದೆ, ಕ್ಷೋಭಗೊಂಡಂತೆ ಅದು ಕಾಣ್ತದೆ. ಹೆಂಗಪ್ಪ ಅಂದ್ರೆ ಈಗ ನೀರಿನಾಗ ಚಂದ್ರನ ಬೆಳಕು ಬಿದ್ದಿರುತ್ತಲ್ಲ, ಬೆಳಕು ಬಿದ್ದಿರ್ತದೆ, ಆ ನೀರೊಂದಿಷ್ಟು ಏನೋ ತೆರೆಗಳು ಬರ್ತಾವ ನೋಡು, ಅವಾಗ ಚಂದ್ರನು ಅಳಗಾಡಕ್ಕೆ ಶುರು ಮಾಡ್ತಾನೆ. ಚಂದ್ರನ ಪ್ರತಿಬಿಂಬ, ಆ ಪ್ರತಿಬಿಂಬದಾಗ ಆ ಅಲೆಗಳ ಬಂದಾಗ ಚಂದ್ರನು ಕೂಡ ಹಿಂಗ ಹೊಯ್ದಾಡ್ದಂಗ ಅನ್ಸ್ತದ್ರಿ. ಹೌದಲ್ರಿ? ಹೊಯ್ದಾಡೋದು ಯಾವುದು? ಚಂದ್ರ ಏನ್ರಿ? ಅಲ್ಲ, ನೀರನೇ. ಅದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಇರುವಿಕೆ ಅಲ್ಲ ಅಂತ ಹೇಳ್ತಾರಲ್ಲ ಅವರು. ಮನಸ್ಸು
ಇವೆಲ್ಲವನ್ನ ನಾನುವಿನ ಇರುವಿಕೆ ಹೊಂದಿದ್ರು ಬರೀ ಇವೆಲ್ಲವೂ ತಮ್ಮ ಇರುವಿಕೆಗಾಗಿ ಅಂದ್ರೆ ನಾನುವಿನ ಇರುವಿಕೆಯಿಂದ ತಮಗೆ ಅವಶ್ಯಕವಾಗಿರ್ತಕ್ಕಂಥ ಏನೋ ಒಂದು ಪ್ರಾಣಶಕ್ತಿಯನ್ನ ಅವು ಪಡೆದಿರ್ತವೆ. ಈಗ ಪಡೆದಿದ್ರು ಇವೆಲ್ಲವನ್ನು ಮೀರಿದಂತ ಅದು ಅಂದ್ರೆ ಶಾಶ್ವತ ಇರುವಿಕೆ. ಆ ಶಾಶ್ವತ ಇರುವಿಕೆಯನ್ನ ಹೊಂದಿ ಅವು ಏನಾಗ್ತವೆ, ಅವು ಕೂಡ ಮುಂದೆ ಅಖಂಡನೆ ಆಗ್ತವೆ ಅಂತ. ಇದನ್ನ ಸಾಧಿಸುವ ಮೊದಲು ಪ್ರಯತ್ನ ಪೂರ್ವಕ ಏನ್ ಮಾಡಬೇಕು, ನಿನ್ನ ಪ್ರೇಕ್ಷಕ ಪ್ರವೃತ್ತಿ ಅನ್ನೋದಲ್ಲ, ಅಂದ್ರೆ ಹೊರಗಿನಿಂದ ನೋಡುವಂಥದ್ದು, ಆ ಪ್ರೇಕ್ಷಕ ಪ್ರವೃತ್ತಿಯನ್ನ ಸಾಕ್ಷಿ ಸ್ವರೂಪವನ್ನ ಬೆಳೆಸಿಕೊಂಡು ಇವೆಲ್ಲವನ್ನ ಕೇವಲ ಗಮನಿಸುವುದಾಗಬೇಕು ಅಂತ. ಇನ್ನೇನಾಗಬೇಕು, ಗಮನಿಸೋನಾಗಬೇಕು. ಆಗಲೇ ತಿಳಿತದೆ ಸಾಕ್ಷಿಗೂ ಸಾಕ್ಷಿಯಾದಂತ ನಿನಸರ್ಯ ಮಹಾಸಾಕ್ಷಿ ಅಂತ ಆಗ್ತದೇನೇನು ಅಂತ. ಹಾಗಾದರೆ ಗುರುಗಳೇ, ಇದಕ್ಕೆ ನನ್ನ ಆಶಯ ಭಯಗಳು ಬಿಡುತ್ತಿಲ್ವಲ್ಲ ಅಂತ ನನ್ನ ಶಿಷ್ಯ, ನನ್ನ ಆಶಯ ಭಯಗಳು ಬಿಡುತ್ತಿಲ್ವಲ್ಲ ಅಂತ. ಹಾಗಾದ್ರೆ ನಿನ್ನ ವಾಸ್ತವಿಕ ಜವಾಬ್ದಾರಿಯನ್ನು ಮರೆತು ಸಹಜ ಪ್ರವೃತ್ತಿಯನ್ನು ಕಡೆಗಣಿಸಿ ಅಸತ್ಯದ ಮನುಷ್ಯನ ಯೋಚನೆ ಭಾವನೆಯಲ್ಲಿ ಒಂದಾಗಿ ನಿನ್ನನ್ನು ಮರೆತಿರುವುದು ನೀನೇ ವಿನಃ ಮನಸ್ಸಲ್ಲ, ಅಥವಾ ಮನುಷ್ಯನ ಆಶಯ ಭಯಗಳಲ್ಲ. ಯಾಕಂದ್ರೆ ಈ ಮನುಷ್ಯನ ಲಕ್ಷಣವೇ ಭ್ರಮೆಯನ್ನು ಹುಟ್ಟಿಸುವುದು. ಮನುಷ್ಯ ಏನಪ್ಪಾ ಅಂದ್ರೆ ಭ್ರಮೆ ಹುಟ್ಟಿಸೋದು. ಆ ಭ್ರಮೆ ಹುಟ್ಟಿಸುವಂತದ್ರದ ಒಂದು ಹುಟ್ಟುಗುಣ ಅದು. ಅಂದ್ರೆ ಕಲ್ಪನಾ ಪ್ರಪಂಚವನ್ನೇ ಕಟ್ಟಿಸೋದು. ಸತ್ಯ ಏನ್ ತೋರಿಸ್ತದೆ, ಸುಳ್ಳ ಅಂತ ತೋರಿಸ್ತದೆ, ಮತ್ತು ಸುಳ್ಳನ್ನ ಸತ್ಯ ಮತ್ತೆ ತೋರಿಸ್ತದೆ. ಇಂಥ ಒಂದು ಕೃತಜ್ಞ ಮನುಷ್ಯನಿಗೆ ಏನದ, ಆ ಮನುಷ್ಯನೊಳಗೆ ನಿನ್ನನ್ನು ನೀನು ಏನಾಗ್ತಾ ಇದೆಯಾ, ಗುರುತಿಸಿಕೊಂಡಿದ್ದೇನು. ಅದಕ್ಕ ಈ ಗುರುತಿಲ್ಲದವನಾಗಿರುವಂತ ಇದೆಲ್ಲ ನೀನು ಅದಕ್ಕ ಈಗ ಹೇಳು, ನಿಜವಾಗಿ ಮೂರ್ಖ ಅಂತ ಯಾರು ಅಂತ. ನಿನ್ನ ಮೂರ್ಖತನ ನಿನ್ನ ಮೂರ್ಖತನ ಅಂತ ಅಂತದಲ್ಲ ಇಲ್ಲಿ. ಅದಕ್ಕ ನಿನ್ನ ಮೂರ್ಖತನ ಅದನ್ನ ನೀನು ಒಂದಿಷ್ಟು ಅರಿವು ಮಾಡ್ಕೋಬೇಕಂತ. ಇಲ್ಲಿ ನೀನೇ ಮೂರ್ಖನಾಗಿದ್ದೀಯ. ಯಾಕೆ? ಅದರ ದಾಸನಾಗಿದ್ದೆ ಅಂತ. ಅದರ ಮನುಷ್ಯನ ದಾಸನಾಗಿ ನಿನ್ನ ಅತಿ ಹತ್ತಿರವೇ ಇರುವಂತ ಯಾವುದು, ಆ ನಾನುವಿಗಿಂತ ಹತ್ತಿರವಾಗಿರುವುದು ಈ ಜಗತ್ತಿನ ನನಗೆ ಇನ್ಯಾವುದಿದೆ, ಬಹಳ ಹತ್ತಿರ ಅದು. ನೀನು ಎಷ್ಟೋ ದೂರ ಆಗಲಿಲ್ಲ ಅಂತಲ್ಲ, ಜಗತ್ತಿನಾಗ ಅತಿ ಹತ್ತಿರ ಹೋಗ್ತಿರೋದು ಯಾವ್ದಪ್ಪ ಅಂದ್ರೆ ಆ ಪರಬ್ರಹ್ಮಣೆ, ಅದೇ ನಾನು ಅಂತ. ಅದಕ್ಕ ನಿನ್ನ ಹತ್ತಿರವೇ ಇರುವುದನ್ನ ಇದನ್ನ ಇಷ್ಟಪಡದೆ ಇದನ್ನೇನ್ ಮಾಡ್ತಾ ಇದನ್ನು ಇದನ್ನ ಮರಿತಾ ಇದೆ ಅಂತ. ಇದನ್ನ ಮರೆತು ನಿನ್ನ ಹತ್ತಿರ ಇಲ್ಲದಿದ್ದನ್ನ, ಅಂದ್ರೆ ಮನಸ್ಸು ಮತ್ತು ಮನುಷ್ಯನ ಅಡಕುಗಳು ಇರುವಷ್ಟು ದೂರ ಏನು ವಸ್ತುಗಳದಲ್ಲ ಜಗತ್ತಿನ ನನಗೆ ಇನ್ಯಾವುದೂ ಇಲ್ಲ, ಅಷ್ಟು ದೂರದಾವು. ಅಂದ್ರೆ ಆ ಕಡೆ ಲಕ್ಷ್ಯ ನನಗೆ. ಅಂದ್ರೆ ನೀನೇ ನಿನ್ನದೇ ಮತ್ತು ನಿನಗಾಗಿಯೇ ಎಂದು ತಿಳಿದಂತ ಅವನು ಇಷ್ಟಪಡ್ತಾ ಇದ್ದೀನಿ ನಾನು, ಅವ್ನು ನನಗ ಅಂತ ಇಷ್ಟಪಡ್ಕೊತ ಹೋಗ್ತಿದ್ದೀನಿ ನಾನು. ಅದಕ್ಕ ನಿನ್ನ ಹತ್ತಿರವೇ ನಿನ್ನೊಳಗೆ ನೀನೇ ಆದಂತ ನಿನ್ನ ಶಾಶ್ವತವಾದಂತ ಏನು ಮಹಾಭಾಗ್ಯವನ್ನು ಇಟ್ಕೊಂಡು ನೀನೇನ್ ಮಾಡ್ತಾ ಇದೀಯಾ, ತಿರುಪಿ ಎತ್ತಾ ಇದೆಯ ಅಂತ ಗುರು ಹೇಳ್ತಿರ್ತಾರಲ್ಲ. ಒಬ್ಬ ಭಿಕ್ಷುಕ ದೇವಸ್ಥಾನದಲ್ಲಿ ಕೂತಿರ್ತಾನಂತೆ, ಎಷ್ಟೋ ವರ್ಷ ಕೂತಿರ್ತಾನೆ ಭಿಕ್ಷೆ ಬಿಡ್ತಿರ್ತಾನೆ. ಅವನು ಒಂದ್ ದಿವಸ ಸತ್ತೋಗ್ತಾನೆ. ಸತ್ತೋದಾಗ ಮತ್ತ ಅವನು ಇರ್ತಕ್ಕಂಥ ಜಾಗ ಎಲ್ಲ ಒಂದಿಷ್ಟು ಮಲಿನಾಗಿರ್ತದೆ. ಅದನ್ನ ಸ್ವಚ್ಛ ಮಾಡ್ಬೇಕಲ್ಲ. ಅಲ್ಲಿ ಇದ್ದವ್ರಂತೆ ಕೆಲವೊಬ್ರು ಕುಡ್ಕೊಂಡು ಅದು ಸ್ವಚ್ಛ ಮಾಡ್ತಾರೆ. ಅದನ್ನ ಇದ್ದಂತ ನೆಲವನ್ನು ಕೆತ್ತಾರೆ, ಮಾಡ್ತಾರೆ. ಅಲ್ಲಿ ಏನಿತ್ತು, ನಿಧಿ ಇತ್ತು ಅಂತ. ಹಂಗೇನಾಗುತ್ತಪ್ಪ ಅಂದ್ರೆ ನಿನಗ ಮಹಾಭಾಗ್ಯ ನಿನ್ನಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ಯಾ, ನಿನ್ನ ಹೊರತಾಗಿ ಕ್ಷಣಿಕವಾದಂತ ಕ್ಷುಲ್ಲಕವಾದಂತ ಸುಖವನ್ನ ನೀನು ಹರಿಸ್ತಾ ಇದೀಯಾ, ನೋಡ್ಕೊಂಡು ಹೋಗ್ತಾ ಇದೀಯ. ಅದ್ ನಿನ್ನಲ್ಲೇ ಇದೆ. ಈಗ ನೋವು ಬೇಡಂತೇಳಿ ನೆಲವನ್ನು ಹುಡುಕ್ತಾ ಹೋಗ್ತಾ ಇದೀಯಾ, ನೋವಿನಿಂದ ಆ ಕಂಡಕದಲ್ಲೇ ಬಿದ್ದು ಮತ್ ಅಲ್ಲೇ ಹೊಳ್ಳಾಡ್ತಾ ಇದೀಯ, ಅಲ್ಲೇ ಹೊಳ್ಳಾಡ್ತಾ ಇದೀಯ. ಹಂಗ ದುಃಖ ಬೇಡಂತಿ ಸುಖ ಹುಡ್ಕೋತಾ ಹೋಗಿ ಅಲ್ಲೇನಾಗ್ತದ, ಅಲ್ಲೂ ಸಂಕಟನ ನಿನಗ, ಅಲ್ಲೂ ಸಂಕಟವನ್ನು ಅನುಭವಿಸ್ತಾ ವೇದನೆ ಅನುಭವಿಸ್ತಾ ಇರ್ತೀಯ. ಅದಕ್ಕೆ ಲೌಕಿಕವಾದಂತ ತಾತ್ಕಾಲಿಕವಾದಂತ ಇಹ ಜೀವನದ ಎಲ್ಲ ಸುಖಗಳಿಂದವಲ್ಲ, ಎಲ್ಲಾ ಸುಖಗಳನ್ನ ಪಡೆಯಲು ನೀನು ಪ್ರಯತ್ನಿಸಬೇಕು, ಹೋರಾಡಬೇಕು ಮತ್ತು ಹೆಣಗಾಡಬೇಕು. ಆದರೆ ಏನಪ್ಪಾ, ನಿನ್ನಲ್ಲಿರುವಂತ ನಿನ್ನದೇ ಆಗಿರ್ತಕ್ಕಂಥ ಅಂದ್ರೆ ಇರುವಿಕೆ ಆನಂದ
ಎದ್ರ ವಿರುದ್ಧ ಹೊರಡಬೇಕು? ನಿನ್ನ ಮನಸ್ಸು. ಅದಕ್ಕೆ ಆನಂದ ವಿರುದ್ಧ ಹೊರಡಬಹುದು ಅವಶ್ಯಕತೆ ಇಲ್ಲ, ಅಥವಾ ನಿನ್ನದೇ ಆಗಿರ್ತಕ್ಕಂಥ ನಿನ್ನ ಆನಂದಕ್ಕಾಗಿ ಅಲ್ಲ ಅಂತ. ಅದಕ್ಕೆ ಸದಾ ನೋವಿನಿಂದ ಸುತ್ತುವರಿದಿರತಕ್ಕಂಥ ಸುಖದಲ್ಲಿ ಅಲ್ಲಿನ ಸುಖ ಇದೆ, ಅಲ್ಲಿನ ಸುಖ ಇದೆ ಅಂತಕ್ಕಂಥದ್ದು. ನೀನು ಅಲ್ಲೇ ಸುತ್ತಾಡ್ತಾ ಇದೀಯಾ, ಅಲ್ಲಿ ಸುಖ ಇಲ್ಲ, ಆದ್ರೂ ಸುತ್ತಾಡ್ತಾ ಇದೀಯಾ, ಅಲ್ಲೇ ಸುಖ ಇದೆ ಅಂತ ಹೇಳ್ಕೊಂಡು. ಈಗ ಹೆಂಗ್ ನಾವು ಉದಾಹರಣೆ ಕೊಡ್ತಲ್ಲ, ನಾಯಿ ಎಲ್ಲವನ್ನು ಕಡಿತಿರ್ತಿಲ್ಲ, ಅದರಲ್ಲೇ ಸುಖ ಇದೆ ಅಂತೇಳಿ. ಹಂಗ ಅದನ್ನ ಕಡಿತಾ ಇರ್ತೀಯ, ಅಲ್ಲೇ ಸುಖ ಇರ್ತಂದ್ರ ನಿಂದ ದುಃಖ, ಅದು ನಿಂದ ರಕ್ತ ಬರ್ತಾ ಇವೆ. ಹಂಗ ಆ ನಿನ್ನ ದುಃಖದಲ್ಲಿ ಅಲ್ಲೇ ಆನಂದ ಇದೆ ಅಂತೇಳಿ ಅಲ್ಲಿ ಹೆಂಗ್ ತಿರುಗ್ತಾ ಇದೆಯಾ, ಅದಕ್ಕೆ ಅಲ್ಲೇ ಸುಖ ಇದೆ ಅಂತಕ್ಕಂಥದಕ್ಕ ಈ ಸುಖದ ಹಿನ್ನೆಲೆಯಲ್ಲಿ ನೋವಿದ್ದಾಗ ನೋವಿನ ಹಿನ್ನೆಲೆಯಲ್ಲಿ ನೋವಿಲ್ಲದೆ ಸುಖವು ಹೇಗಿರ್ತದಂತ. ಅದಕ್ಕೆ ಇಲ್ಲಿವರೆಗೆ ಮನಸ್ಸು ಹೇಳಿದಂತೆ ನೀನು ಕೇಳಿಕೊಂಡು ಬಂದೀಗ. ಹಿಂಗೆ ಕೇಳಿ 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 ಏನಾಗಿದೇನೋ ಭ್ರಮನಿರಸನ ಹೊಂದಿದ್ದೀಗ. ಅದಕ್ಕೆ ನಿನ್ನ ಶಕ್ತಿಯ ಅರಿವಿಲ್ಲ ನಿನಗ. ನೀನು ಎಷ್ಟು ಅಗಾಧವಂತ ಶಕ್ತಿನ ಇಲ್ಲದ ಅಂತಕ್ಕಂಥ ಅರಿವಿಲ್ಲ ನಿನಗೂ. ನಿನ್ನ ಶಕ್ತಿಯ ಅರಿವಿಲ್ಲ ಅಂತಂದ್ಮೇಲೆ ಈ ಚಂಚಲದಿಂದ ಕುಡಿದಂತ ಈ ಒಂದು ಆಶಾಭರಿತವಾದಂತ ಮನಸ್ಸನ್ನು ಒಮ್ಮೆ ಬೇಕು. ಹೊಳೆ ನಿಂದ್ರೆ ನೀನು ಇಲ್ಲ ಸಾಧ್ಯ ಆಗ್ತದೆ. ಸ್ವಾಮಿ ವಿವೇಕಾನಂದರು ಬರುವಾಗ, ಆ ದಾರಿಯಲ್ಲಿ ಬರುವಾಗ ಎಷ್ಟು ಕೋತಿಗೆ ಬರ್ತಾ ಇದ್ರಂತೆ. ಅವ್ರು ಅಂಜಿ ಓಡ್ತಾ ಇದ್ರು. ಅಲ್ಲಪ್ಪ ವ್ಯಕ್ತಿ ಹೇಳ್ತಾರೆ, ಏನಿಲ್ಲಪ್ಪ ಅವ್ರು ಹೊಳೆ ನಿಂದ್ರೆ ಅಂತೇಳಿ, ಕೇವಲ ಹೊಳೆ ನಿಂತಾವೆಲ್ಲ ಓಡುವುದಂತ. ಹಂಗೇನಾಗ್ತದೆ, ನಿನ್ನ ಮನುಷ್ಯನ ವಿರುದ್ಧ ಒಂದಿಷ್ಟು ನೀನು ಏನಾಗಬೇಕು, ಎದುರು ನಿಲ್ಲಬೇಕು. ಎದುರು ನಿಲ್ಲಂತವನ ಅನಂತರ ನಿನ್ನ ಶಕ್ತಿ ಏನದಲ್ಲ, ಆ ಶಕ್ತಿ ಅರಿವು ನಿನಗೆ ಆಗ್ತದೆ ಮತ್ತು ಅದಕ್ಕೂ ಆಗ್ತದೆ ಅಂತಕ್ಕಂಥದ್ದ ಮಾತನ್ನ ಹೇಳ್ತಾ, ಆಗ ಶಿಷ್ಯ ಏನ್ ಕೇಳ್ತಾನಪ್ಪ ಅಂತಂದ್ರೆ, ಹೇಗೆ ಇಷ್ಟ ಕೇಳ್ತಾನೋ ಏನು, ನೀವು ಹೇಳಿದಿಷ್ಟೆಲ್ಲ ಆಶೆಯ ವಿರುದ್ಧ ಹೋರಾಡಬೇಕು, ಎಲ್ಲ ಆಶೆಯ ಕಾರಣ, ಇದು ಮನಸ್ಸೇ ಕಾರಣ, ಅದಕ್ಕೆ ಈ ಮನುಷ್ಯನ ವಿರುದ್ಧ ಹೋರಾಡಬೇಕು ಅಂತ ಹೇಳಿದ್ರಲ್ಲ, ಅದು ಹೆಂಗ್ ಹೋರಾಡಬೇಕು ಅಂತಕ್ಕಂಥ ಶಿಷ್ಯನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರವನ್ನ ನಾಳೆ ಮುಂಜಾನೆ ನೋಡುವಂತ ಹೇಳ್ತಾ ಇಲ್ಲಿಗೆ ಚಿಂತನಕ್ಕೆ ಇದುವರೆಗೆ ಶುದ್ಧ ಬ್ರಹ್ಮಣ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳು ನಾನು ಎಂಬ ಗ್ರಂಥದಿಂದ ಬರುವ ಈ ಜ್ಞಾನವನ್ನ, ಸಾಧನೆಯಿಂದ ಜೀವನ್ಮುಕ್ತಿಯನ್ನ ಸಾಧಿಸಬೇಕು, ನಾನು ಇದ್ದೇನೆ ಎಂಬ ಒಂದೇ ಭಾವನೆಯನ್ನ ಹೊಂದಿ ಉಳಿದೆಲ್ಲ ಭಾವನೆಗಳನ್ನ ಹೊರತುಪಡಿಸಬೇಕು, ತನ್ನೊಳಗೆ ತಾನಿದ್ದು ಖಾಲಿ ಆಗಬೇಕು, ನಿಜ ಸ್ವರೂಪದ ಅರಿವಿನಿಂದ ಬರುವ ಆನಂದವೇ ಸ್ಥಿರವಾದ ಆನಂದ, ಅಶಾಂತವಾಗಿರೋದು ಮನಸ್ಸೇ ಹೊರತು ನೀನಲ್ಲ, ಸಾಕ್ಷಿಗೆ ಸಾಕ್ಷಿಯಾದ ಮಹಾ ಸಾಕ್ಷಿನೇ ನೀಯಾಗಿ, ನಿನ್ನನ್ನು ಮರೆತಿರುವುದು ನೀನೇ, ನಿನ್ನ ಮನಸ್ಸಲ್ಲ, ಮನಸ್ಸು ಕಲ್ಪನೆಯ ಪ್ರಪಂಚವನ್ನ ತೋರಿಸ್ತೈತಿ, ಅದರೊಂದಿಗೆ ಹೊಂದಿಕೊಂಡು ಮನಸ್ಸಿನ ದಾಸನಾಗಿ ನಿನ್ನ ನೀನು ಮರೆತಿದಿ, ನೀನಲ್ಲದನ್ನ ನೀನು ಅಂತೇಳಿ ತಿಳ್ಕೊಂಡಿ, ನಿನ್ನ ಒಂದು ಶಾಶ್ವತವಾದ ಸಂಪತ್ತನ್ನ ಮರೆತು ಭಿಕ್ಷುಕನಂತೆ ಆಗಿದೆ, ನಿನ್ನ ಶಕ್ತಿಯ ಅರಿವು ನಿನಗಿಲ್ಲ, ಆಶಾಭರಿತವಾದ ಮನಸ್ಸನ್ನ ಎದುರಿಸಿ ನಿಲ್ಬೇಕು, ಆಗ ನಿನ್ನ ಶಕ್ತಿಯ ಅರಿವು ನಿನಗಾಗ್ತೈತಿ ಅಂತ ಹೇಳಿ ಈ ನಮ್ಮ ಒಂದು ಅರಿಯುವ ಒಂದು ಜ್ಞಾನವನ್ನು ನಮಗೆಲ್ಲ ತಿಳಿಸಿಕೊಟ್ಟ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಪ್ರಕಾಶ್ ಕಂಬಿ ಗುರುಗಳಿಗೆ ಅನಂತ ಧನ್ಯವಾದಗಳು. ಇನ್ನು ಮುಂದೆ ಶುದ್ಧ ಬ್ರಹ್ಮ ಸದ್ಗುರು ಶ್ರೀ ಶರಣಬಸವ ಮಹಾಸ್ವಾಮಿಗಳು, ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ರಚಿಸಿದ ಮಲ್ಲಿಕಾರ್ಜುನ ಸ್ವಾಮಿಗಳ ಒಂದು ಪ್ರವಚನದ ಸುರಿಯನ್ನ ನಮಗೆಲ್ಲ ತಿಳಿಸಿಕೊಡ್ಬೇಕಂತ ಹೇಳಿ ಅವರಿಗೆ ಕೇಳ್ಕೊಳ್ತೇವೆ. ಅದಕ್ಕಿಂತ ಮೊದಲು ಈ ಒಂದು ಶ್ರೀ ಸಿದ್ಧಾರ್ಥ ಶಿಖಾಮಣಿಯ ವೇದ ಘೋಷವನ್ನ ಟೈಮ್ ಆಗ್ತದೆ ಬ್ಯಾಡ ಬಿಡ್ರಿ ಸಾಕು. ಸಮಯ ಆಗ್ತದೆ, ಸುಮ್ಮನೆ ತತ್ವಚಿಂತನೆ ಮಾಡೋ. ಓಂ ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪದಲ್ಲಿ ಅನಂತ ಅನಂತ ಪ್ರಣಾಮಗಳು.
ಶ್ರೀಮದ್ ಸಿದ್ಧಾಂತ ಶಿಖಾಮಣಿ ಪರಮ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಶಿವಯೋಗಿಗಳ ಪ್ರವಚನ ಸಾರ ಸಂಗ್ರಹ. ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಒಂದು ಭಾಷ್ಯ. ಪ್ರಕಾಶನ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಗ್ರಂಥಮಾಲೆ. ಈ ಒಂದು ಸಿದ್ಧಾಂತ ಶಿಖಾಮಣಿ 21 ಪರಿಚ್ಛೇದಗಳಲ್ಲಿ ಮೂಡಿ ಬಂದದ. 1ನೇ ಪರಿಚ್ಛೇದದಲ್ಲಿ ಶಿವಸ್ತುತಿ ಶಕ್ತಿ ಸ್ತುತಿಯನ್ನು ಹೇಳಿ, ಈ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ಸಿದ್ಧಾಂತ ಶಿಖಾಮಣಿಯಲ್ಲಿ ಏನಾಗ್ಯದಂದ್ರೆ, ಅವರು ಕೇವಲ ತತ್ವ ಚಿಂತನದ ಭಾಗವನ್ನು ಮಾತ್ರ ಆಯ್ಕೆ ಮಾಡ್ಕೊಂಡಾರ. ಅದಕ್ಕಾಗಿ ಅಲ್ಲಿ ಏನಾಗ್ಯದಂದ್ರೆ 4ನೇ ತರಂಗದ ತನಕ ಗ್ಯಾಪ್ ಮಾಡಿಬಿಟ್ಟಾರ ಅವ್ರು. ಸಿದ್ಧಾಂತ ಶಿಖಾಮಣಿಯ ಸಿಲೆಬಸ್ ಸೀದಾ 5ನೇ ತರಂಗ 5ನೇ ಪರಿಚ್ಛೇದ 1ನೇ ಶ್ಲೋಕಕ್ಕೆ ಹೋಗ್ಬಿಟ್ಟಾರ ಅವ್ರು. ಅದಕ್ಕೆ ನಾವೇನ್ ಮಾಡ್ಬೇಕಂದ್ರ, ಈ 1ನೇ ಪರಿಚ್ಛೇದದೊಳಗ ಶಿವಸ್ತುತಿ ಶಕ್ತಿ ಸ್ತುತಿ 12 ಶ್ಲೋಕಗಳನ್ನೇನು ಹೇಳಿವಲ್ಲ, ಅದರ ಮುಂದಿನ ಶ್ಲೋಕ 13ನೇ ಶ್ಲೋಕ ಹೇಳ್ಬೇಕಲ್ರಿ? ಬೇಕಾ ಬೇಡ? 13ನೇ ಶ್ಲೋಕ 1ನೇ ಪರಿಚ್ಛೇದದ 1 ಶ್ಲೋಕ ಹಿಂದ ಇವ್ರೇನ್ ಗ್ಯಾಪ್ ಮಾಡ್ಯಾರ, ಅದರದು 1 ಶ್ಲೋಕ ಹೇಳ್ತೀವಿ. ಪ್ರತಿದಿನ 1 ಶ್ಲೋಕ ಇಲ್ಲಿ ಗ್ಯಾಪ್ ಆಗಿದ್ದು, ಮತ್ತೆ ಮುಂದೆ ಇವ್ರದ್ದು ಸಿದ್ದೇಶ್ವರ ಸ್ವಾಮಿಗಳ ತತ್ವ ಚಿಂತನೆ ಮಾಡ್ತೀವಿ. ಇದನ್ನು ಆಗ್ತದ, ಅದನ್ನು ಆಗ್ಬಿಡ್ತದ. ಅವ್ರೇನ್ ಬಿಟ್ಟಾರ ಅದನ್ನ ಬಿಡೋದು ಬೇಡ, ನಾವು ಕಂಪ್ಲೀಟ್ ಚಿಂತನೆ ಮಾಡೋಣ. ಹೌದಂತೀರ? ಇಲ್ಲ ಏನ್ ಬೇಡ? ಇವ್ರು ಬರೀ ತತ್ವ ಭಾಗ ಒಂದೇ ಆರಿಸ್ಕೊಂಡ್ಬಿಟ್ಟಾರ. ಅದು ಚುಡುವಾದಾಗಿನ ಶೇಂಗಾ ತಿಂದಂಗೆ ಮಾಡ್ಯಾರ ಅವ್ರು. ಉಳಿದುದೆಲ್ಲ ಹಂಗೆ ಬಿಟ್ರ. ಬರೀ ತತ್ವ ಚಿಂತನೆ ಜ್ಞಾನದ್ದು ಒಂದೇ ತಗೊಂಡಾರ ಅವ್ರು. ನಾವು ಟೋಟಲ್ ಎಲ್ಲ ಕವರ್ ಮಾಡೋಣ. ಹಿಂಗಾಗಿ ಈಗ ಎಲ್ಲಿ ಬರ್ಬೇಕೀಗ? ಯಾವ ಶ್ಲೋಕ ಹೇಳ್ಬೇಕು? 1ನೇ ಪರಿಚ್ಛೇದದ 7 ಶಿವಸ್ತುತಿ ಆಗ್ಯದ. ಮುಂದೆ 5 ಶ್ಲೋಕಗಳಂತಂದ್ರೆ ಶಕ್ತಿ ಸ್ತುತಿ ಆಗ್ಯದ. 1ನೇ ಪರಿಚ್ಛೇದದೊಳಗ 12 ಶ್ಲೋಕಗಳನ್ನ ಅರ್ಥ ಮಾಡ್ಕೊಂಡಿವಿ. ಈಗ 13ನೇ ಶ್ಲೋಕದ ಅರ್ಥ ಮಾಡ್ಕೋಬೇಕು. 13ನೇ ಶ್ಲೋಕ ಏನದಂದ್ರೆ, ಶ್ರೀ ಶಿವಯೋಗಿ ಶಿವಾಚಾರ್ಯರ ವಂಶ ವರ್ಣನೆ ಅಂತದ. ಶಿವಯೋಗಿ ಶಿವಾಚಾರ್ಯರ ವಂಶ ವರ್ಣನೆ, ಯಾರು, ಏನು, ಎಲ್ಲಿಂದ, ಇದು ಹೆಂಗ್ ಬಂತು, ಚರಿತ್ರ ಭಾಗ ಇದು. ಗ್ರಂಥಕಾರರ ವಂಶ ವರ್ಣನೆ. ಈ ವ್ಯಾಸ ಮಹರ್ಷಿ ಬಗ್ಗೆ ಇತಿಹಾಸ ಆದ ಇಲ್ಲ, ಅವ್ರು ಯಾರು, ಏನು, ಹೆಂಗ ಅಂತೇಳಿ. ಅದೇ ರೀತಿ ಇಲ್ಲಿ ಗ್ರಂಥಕರ್ತೃಗಳ ಒಂದು ವಂಶ ವರ್ಣನೆ, ಶ್ರೀ ಶಿವಯೋಗಿ ಶಿವಾಚಾರ್ಯರ ವಂಶ ವರ್ಣನೆ. ಏನಂತಂದ್ರೆ, ಕಶ್ಚಿದಾಚಾರ ಸಿದ್ಧಾನ ಅಗ್ರಣಿ ಶಿವಯೋಗಿನಾಂ ಶಿವಯೋಗೀತಿ ವಿಖ್ಯಾತ ಶಿವಜ್ಞಾನ ಮಹೋದಧಿಂ. ಸಿದ್ಧಾಂತ ಶಿಖಾಮಣಿಯ 1ನೇ ಪರಿಚ್ಛೇದದ 13ನೇ ಶ್ಲೋಕದ ವಿಶ್ಲೇಷಣೆ ಇದು. ಇದರೊಳಗೆ ಏನಿದ್ರ ಅರ್ಥ ಅಂತಂದ್ರೆ, ಆಚಾರ ಸಿದ್ಧಾನಾಂ ಅಂತಂದ್ರೆ ಸದಾಚಾರ ಸಂಪನ್ನರಾದ, ಶಿವಯೋಗಿನಾಂ ಅಂದ್ರೆ ಶಿವಯೋಗಿಗಳಲ್ಲಿ, ಆಚಾರ ಸಂಪನ್ನರಾದ ಶಿವಯೋಗಿಗಳಲ್ಲಿ, ಅಗ್ರಣಿಹಿ ಅಂತಂದ್ರೆ ಮುಂದಾಳಾಗಿರುವಂತಹ, ಶಿವಜ್ಞಾನ ಮಹೋದಧಿಂ ಶಿವಜ್ಞಾನ ಎನ್ನುವ ಒಂದು ಮಹಾಸಾಗರ ಸ್ವರೂಪನಾದ, ಶಿವಯೋಗೀತಿ ಅಂದ್ರೆ ಶಿವಯೋಗಿ ಎಂಬ ಹೆಸರಿನಿಂದ ವಿಖ್ಯಾತ ಪ್ರಸಿದ್ಧನಾದ ಓರ್ವ ಮಾಮಹಿಮನು, ಅಸೀತ್ ಅಂದ್ರೆ ಇದ್ದನು ಅಂತ. ಈ ಗ್ರಂಥಕರ್ತರಾದ ಶ್ರೀ ಶಿವಯೋಗಿ ಶಿವಾಚಾರ್ಯರ ವಂಶದಲ್ಲಿ, ಶಿವಯೋಗಿ ಶಿವಾಚಾರ್ಯರ ವಂಶದಲ್ಲಿ ಶಿವಯೋಗಿಗಳಿಗೂ ಅಗ್ರಗಣ್ಯನಾದ
ಶಿವಜ್ಞಾನ ಸಮುದ್ರನೂ ಆದ ಶಿವಯೋಗಿ ಎಂಬ ಹೆಸರಿನ ಒಬ್ಬ ದಿವ್ಯಜ್ಞಾನಿ ಇದ್ದ. ಒಬ್ಬ ದಿವ್ಯಜ್ಞಾನಿ ಯಾರು? ಶಿವಯೋಗಿ ಅಂತಿದ್ದ. ಅದು ಒಂದ್ ಕಡೆ ಬರ್ಕೋಬೇಕು ನೀವು, ಇವ್ರ ಮುಂದೆ ವಂಶ ಹೆಂಗ್ ಮುಂದುವರಿತದಂತ. ಒಂದು ಶಿವಯೋಗಿ. ನೆಕ್ಸ್ಟ್ ಶಿವಭಕ್ತಿ ಸುಧಾ ಸಿಂಧು. ಕೇಳಿಸ್ಲಕತ್ತದ ಎಲ್ಲ ಕ್ಲಿಯರ್? ಶಿವಭಕ್ತಿ ಸುಧಾ ಸಿಂಧು ಸಿಂಧು ಜೃಂಭಣಾಮಲ ಚಂದ್ರಿಕಾ ಭಾರತೀ ಯಶ್ಚ ವಿದದೆ ಪ್ರಾಯಃ ಕುವಲ ಇವೋತ್ಸವಂ ತಸ್ಯ ವಂಶೇ ಸಮುತ್ಪನ್ನೋ ಮುಕ್ತಾಮಣಿ ರಿವಾಲುವಂ ಮುದ್ದ ದೇವಾಭಿದಾಚಾರ್ಯೋ ಮೂರ್ಧನ್ಯ ಶಿವಯೋಗಿನಾಂ. ಅಂತಂದ್ರೆ ಯಶ್ಚ ಯಾವ ಪ್ರಸಿದ್ಧನಾದ ಶಿವಯೋಗಿಯ ಭಕ್ತಿ ಸುಧಾ ಸಿಂಧು ಜೃಂಭಲಮಲ ಚಂದ್ರಿಕಾ ಅಂತಂದ್ರೆ ಶಿವಭಕ್ತಿ ಸುಧಾ ಸಮುದ್ರವನ್ನ ಉಕ್ಕೇರಿಸುವಲ್ಲಿ ನಿರ್ಮಲವಾದ ಬೆಳದಿಂಗಳೋಪಾದಿಯಲ್ಲಿ ಇರುವ ಭಾರತೀ ವಾಣಿಯು ಕುವಲ ಯೋತ್ಸವ ಅಂದ್ರೆ ಭೂಮಂಡಲವೆಂಬ ಕುಮುದಕ್ಕೆ ಸಂತೋಷವನ್ನು ವಿದದೆ ಅಂದ್ರೆ ಉಂಟು ಮಾಡಿತು. ತಸ್ಯ ಆ ಶಿವಯೋಗಿಯ ವಂಶದಲ್ಲಿ, ಈ ಶಿವಯೋಗಿ ಅನ್ನವ ಬಹಳ ಜಬರ್ದಸ್ತ್ ಇದ್ದ. ಇವನು ಹೆಂಗಿದ್ನಂತಂದ್ರೆ ಪೂರ್ಣಚಂದ್ರನನ್ನು ಕಂಡು ಸಮುದ್ರ ಹೆಂಗ ಉಕ್ಕೇರ್ತದ ಹಾಂಗ ಇವನಿಗೆ ನೋಡಿದ್ರ ಆ ನಾಡಿನ ಜನರಿಗೆಲ್ಲ ಭಯಂಕರ ಸಂತೋಷ ಆಗ್ತಿತ್ತಂತ. ಅಂತ ಶಿವಯೋಗಿ ಇದ್ದ. ಅಂತ ಶಿವಯೋಗಿಯ ವಂಶದಲ್ಲಿ ಅಂತಂದ್ರೆ ಬಿದಿರಿನಲ್ಲಿ ಅಂತಾರ. ವಂಶ ಅಂದ್ರೆ ಬಿದಿರು. ಬಿದಿರಿನಲ್ಲಿ ಅಮಲಹ ನಿರ್ಮಲವಾದ ಮುಕ್ತಾಮಣಿ ರಿವ ಅಂದ್ರೆ ಮುತ್ತಿನ ಮಣಿಯಂತೆ ಶಿವಯೋಗಿಗಳಿಗೆ ಮೂರ್ಧನ್ಯ ಅಂದ್ರೆ ಶ್ರೇಷ್ಠನಾದ ಮುದ್ದ ದೇವಾಭಿಚಾರ್ಯ ಅಂತೇಳಿ ಮುದ್ದ ದೇವ ಅಂತ ಒಬ್ಬ ಆಚಾರ್ಯ ಹುಟ್ಟದ. ಶಿವಯೋಗಿ ಮಗ ಇವ ಮುದ್ದ ದೇವ. ಮೊದಲೊಬ್ಬವ ಶಿವಯೋಗಿ ಅಂತಿದ್ದ, ಅವನ ಮಗ ಇವನು ಮುದ್ದ ದೇವ ಅಂತೇಳಿ ಒಬ್ಬ ಆಚಾರ್ಯ ಹುಟ್ಟಿದ. ಗ್ರಂಥಕರ್ತರಾದ ಶಿವಯೋಗಿ ಶಿವಾಚಾರ್ಯರ ಮೂಲ ಪುರುಷ ಯಾರು? ಶಿವಯೋಗಿ ಶಿವಾಚಾರ್ಯರ ಮೂಲ ಪುರುಷ ಯಾರು? ಶಿವಯೋಗಿ. ಮೊದಲೊಬ್ಬ ಶಿವಯೋಗಿ ಅಂತಿದ್ದ. ವಚನಾಮೃತ, ಆತನ ವಚನಾಮೃತವನ್ನು ಕೇಳಿದರೆ ಭಕ್ತರ ಮನಸ್ಸಿನಲ್ಲಿ ಶಿವಭಕ್ತಿಯ ಪೂರ್ಣಚಂದ್ರನನ್ನು ಕಂಡು ಸಮುದ್ರ ಉಕ್ಕೇರುತ್ತಿತ್ತು. ಇದೆಲ್ಲವನ್ನು ಕಂಡು ನಾಡಿನ ಜನರಿಗೆ ಅತಿ ಸಂತೋಷವಾಗುತ್ತಿತ್ತು. ಅವನು ಪ್ರವಚನ ಕೇಳಿದ್ರೆ ಅಷ್ಟು ಖುಷಿ ಆಗ್ತಿತ್ತ ಜನರಿಗೆ. ನೋಡ್ರಿ ಹೆಂಗದ. ಇಂತಹ ಆ ಶಿವಯೋಗಿಯ ವಂಶದಲ್ಲಿ ಶ್ರೇಷ್ಠವಾದ ಬಿದಿರಿನಲ್ಲಿ ಮುತ್ತಿನ ಮಣಿಯು ಹುಟ್ಟುವಂತೆ. ಬಿದಿರಿನಾಗ ಮುತ್ತು ಹುಟ್ಟುತ್ತದಂತಲ್ರಿ, ಹೌದಾ? ಬಿದಿರಿನಲ್ಲಿ ಮುತ್ತಿನ ಮಣಿಯು ಹುಟ್ಟುವಂತೆ. ಆ ಬಿದಿರಿನ ಮುತ್ತುಗಳು ಮಾಡ್ತಾರೆ. ನಿಮ್ಗೆ ಏನಾರು ಕೇಳಿರೇನೆಲ್ಲರ? ಇಲ್ಲಲ್ರಿ. ಬಿದಿರಿನಲ್ಲಿ ಮುತ್ತಿನ ಮಣಿ ಹುಟ್ಟುವಂತೆ ಶಿವಯೋಗಿಗಳಿಗೆ ಅಗ್ರಗಣ್ಯನಾದ ಮುದ್ದದೇವನೆಂಬ ಆಚಾರ್ಯನು ಜನಿಸಿದನು. ಅಂದ್ರೆ ಶಿವಯೋಗಿಯ ಮಗ ಮುದ್ದದೇವ ಅಂತ ಜನಿಸಿದ. ಮುಂದೆ ಮುದ್ದದೇವನಿಂದ ಯಾರ್ಯಾರು ಹುಟ್ಟುತ್ತಾರ ಅನ್ನೋದು ಮುಂದೆ ಹೇಳ್ತಾರ. ಈಗ ಸದ್ಯ ಶಿವಯೋಗಿ ಶಿವಾಚಾರ್ಯರ ಮೂಲ ಪುರುಷ ಯಾರು? ಮೂಲ ಪುರುಷ ಶಿವಯೋಗಿ. ಶಿವಯೋಗಿ ಶಿವಾಚಾರ್ಯ ಈ ಸಿದ್ಧಾಂತ ಶಿಖಾಮಣಿಯ ಗ್ರಂಥಕರ್ತೃಗಳು ಶಿವಯೋಗಿ ಶಿವಾಚಾರ್ಯರು. ಆ ಶಿವಯೋಗಿ ಶಿವಾಚಾರ್ಯರ ಮೂಲ ಪುರುಷ ಯಾರು ಅಂತಂದ್ರೆ ಶಿವಯೋಗಿ ಅಂತ ಒಬ್ಬ ಇದ್ದ ಮಹಾತ್ಮ. ಅವನ ಮಗ ಒಬ್ಬ ಮುದ್ದದೇವ ಅಂತ ಇದ್ದ. ಇಷ್ಟು ಸಾಕಲ್ಲ. ಈಗ ಇದರದು ಇತಿಹಾಸದ ಭಾಗ ಇಷ್ಟೇ ಸಾಕು. ಶಿವಯೋಗಿ ಮುದ್ದದೇವ ಎರಡು ಶಬ್ದ ತಿಳ್ಕೊಂಡಿರ್ರಿ. ಈ ಕಡೆ ತತ್ವ ಚಿಂತನಕ್ಕೆ ಬರ್ಬೇಕು ನಾವು. ನಾಳೆಗೆ ಮತ್ತೆ ಈ ಮುದ್ದದೇವನಲ್ಲಿಂದ
ಆ ವಂಶ ಹೆಂಗೆ ಹರಿತದ ಅನ್ನೋದು ಮತ್ತೆ ನಾಳೆ ಹೇಳೋಣ. ಈಗೇನಾಯ್ತು, ಶ್ರೀ ರೇಣುಕ ಶಾಸನದ ಪ್ರಾರಂಭ. ಇದೇನು 5ನೇ ಪರಿಚ್ಛೇದದೊಳಗ 2ನೇ ಶ್ಲೋಕ. ಏನಂತ? ಅಗಸ್ತ್ಯ ಮುನಿ ಶಾರ್ದೂಲ ಸಮಸ್ತಾ ಆಗಮ ಪಾರಗಃ ಶಿವಜ್ಞಾನಕರಂ ವಕ್ತ್ರೇ ವಕ್ಷೆ ಸಿದ್ಧಾಂತಂ ಶೃಣು ಸಾದರಂ. ಏನ್ ಹಿಂಗಂದ್ರ ಸಮಸ್ತ ಆಗಮ ಪಾರಗಃ ಅಂದ್ರ ಸಕಲ ಆಗಮ ಕೋವಿದನಾದ, ಮುನಿ ಶಾರ್ದೂಲ ಅಂದ್ರ ಮುನಿಗಳಲ್ಲಿ ಶ್ರೇಷ್ಠನಾದ. ನೋಡ್ರಿ ಇವೆಲ್ಲ ಹೆಂಗದಾವ. ಮುನಿ ಶಾರ್ದೂಲ ಅಂದ್ರ ಮುನಿಗಳಲ್ಲಿ ಶ್ರೇಷ್ಠನಾದ, ಸಮಸ್ತ ಆಗಮ ಪಾರಗಃ ಅಂದ್ರ ಎಲ್ಲ ಆಗಮಗಳನ್ನ ಓದ್ಕೊಂಡ್ಬಿಟ್ಟಿದ್ದ, 28 ಶಿವಾಗಮಗಳೆಲ್ಲ ಓದಿ ಪರ್ಫೆಕ್ಟ್ ಆಗಿದ್ದ ಅಂತವನ್ ಯಾರು? 28 ಶಿವಾಗಮ ಓದಿ ಪರ್ಫೆಕ್ಟ್ ಆದವ್ರು ಯಾರು? ಯಾರ ಬಗ್ಗೆ ಹೇಳಕತ್ತಾರ ಅವರು? ಅಗಸ್ತ್ಯ ಮಹರ್ಷಿ. ಅಗಸ್ತ್ಯ ಮುನಿ ಶಾರ್ದೂಲ ಸಮಸ್ತ ಆಗಮ ಪಾರಗಃ. ಮತ್ತೇನು? ಶಿವಜ್ಞಾನಕರಂ, ಶಿವಜ್ಞಾನವನ್ನು ಉಂಟು ಮಾಡುವ, ಸಿದ್ಧಾಂತಂ, ಸಿದ್ಧಾಂತ ಶಾಸ್ತ್ರವನ್ನು, ವಕ್ತೆ ಅಂದ್ರೆ ಹೇಳುತ್ತೇನೆ, ಸಾದರಂ ಶೃಣು ಅಂದ್ರೆ ಆದರಪೂರ್ವಕವಾಗಿ ಕೇಳು. ಎಲೈ ಅಗಸ್ತ್ಯನೇ, ನಾನು ಏನ್ ಮಾಡ್ಲಕತ್ತೀನಿ? ಶಿವಜ್ಞಾನವನ್ನು ಉಂಟು ಮಾಡುವಂತ ಸಿದ್ಧಾಂತ ಶಾಸ್ತ್ರವನ್ನ ನಿನಗೆ ಹೇಳ್ತಾ ಇದ್ದೀನಿ, ಆದರದಿಂದ ಕೇಳು. ಅಗಸ್ತ್ಯ, ನೀ ಹ್ಯಾಂಗದಿಯಪ್ಪ ಅಂದ್ರೆ ಎಲ್ಲ ಮುನಿಗಳಲ್ಲಿ ಶ್ರೇಷ್ಠ ಆದವನಿದ್ದೀಯಾ, ಮತ್ತೆ ಎಲ್ಲ ಆಗಮಗಳಲ್ಲಿ ಏನಾಗಿದೆ? ಪಾರಂಗತನಾಗಿದ್ದೀಯಾ. ಕೋವಿದ ಅಂತಂದ್ರ ಪರ್ಫೆಕ್ಟ್, ಸಕಲ ಆಗಮ ಕೋವಿದ ಅಂದ್ರೆ ಪಾಂಡಿತ್ಯ ಉಳ್ಳವನು ಇದ್ದೀಯಾ ಅಂತ. ಏನಾಯ್ತು ಇಲ್ಲಿ ಮುಂದೆ? ಪ್ರಾಚಾರ್ಯ, ಪ್ರಧಾನ ಆಚಾರ್ಯ, ಪ್ರಾಚಾರ್ಯ, ಪರಮಾಚಾರ್ಯ, ಜಗದ್ಗುರು ಎಲ್ಲ ಒಂದೇ ಹೆಸರುಗಳು ಇವೆಲ್ಲ. ಪ್ರಾಚಾರ್ಯ ಶ್ರೀ ರೇಣುಕರು ಶ್ರೀ ಅಗಸ್ತ್ಯ ಮುನಿಗಳನ್ನು ಕುರಿತು ಸರ್ವಶಾಸ್ತ್ರ ಪಾರಂಗತನೇ, ಮುಂದೆ ಕೂತು ಶಿಷ್ಯನಿಗೆ ಎಲ್ಲ ಬಲ್ಲಂತವನೇ ಅಂತೇಳಿ ನಾವು ಅಂತೀವಿಲ್ಲ ನಿಮಗ, ಶುದ್ಧ ಬ್ರಹ್ಮ ಸ್ವರೂಪರೇ ಅಂತೇಳಿ ಅಂದಿವಿಲ್ಲಪ್ಪ. ಮುಂದೆ ಕೂತವ್ರಿಗೆ ಏನ್ ಬೈತೀವೇನು ನಾವು? ದಿನ ಯಾಕೆ? ಅದಕ್ಕೆ ಸರ್ವಶಾಸ್ತ್ರ ಪಾರಂಗತನೇ, ಮುನಿ ಶಾರ್ದೂಲನೇ ಎಂದು ಸಂಬೋಧಿಸುವುದು ಅರ್ಥವಾಗಿದೆ. ಈ ಸಂಬೋಧನೆಯಲ್ಲಿ ಅಗಸ್ತ್ಯರ ಪಾಂಡಿತ್ಯ ಪೂರ್ಣವಾದ ಹಾಗೂ ಪ್ರತಿಭಾಯುಕ್ತವಾದ ವ್ಯಕ್ತಿತ್ವ ಮೂಡಿ ಬಂದಿದೆ. ತನ್ನ ಶಿಷ್ಯನ ವ್ಯಕ್ತಿತ್ವವನ್ನ ಗುರು ಹಾಡಿ ಹೊಗಳ್ತಾ ಇದ್ದಾನೆ. ಅದರ ಜೊತೆಗೆ ಅಗಸ್ತ್ಯರು ಪಂಡಿತವರೇಣ್ಯರಾಗಿದ್ದರೂ ಹಾಗೆ ಖರೆ ಎಲ್ಲ ಪಾಂಡಿತ್ಯ ಅದ, ಎಲ್ಲ ಅದ. ಆದ್ರೆ ಏನ್ ಮಾಡ್ಲಪ್ಪ, ನೀನೆಲ್ಲ ಅಂತಿದ್ ಖರೆ, ಮುನಿ ಶಾರ್ದೂಲ ಅಂತಿದಿ, ಸಮಸ್ತ ಆಗಮ ಪಾರಂಗತ ಅಂತಿದಿ. ಗುರುವೇ, ನೀನೇನೆಲ್ಲ ಅಂತಿದಿ, ನೀ ಅಂದದ್ದೇನು ತಪ್ಪಿಲ್ಲ, ಎಲ್ಲ ಓಟು ಕರೆಕ್ಟ್ ಅದ. ಆದ್ರೆ ನನ್ನ ಮನಸ್ಸಿಗೆ ಶಾಂತಿ ಇಲ್ಲಲ್ಲ ಅಂತ ನಾವು ಅಗಸ್ತ್ಯ. ಹೆಂಗದ? ಎಲ್ಲ ಓದ್ಕೊಂಡಿನಿ, ಸಮಸ್ತ ಆಗಮ ಪಾರಗ ಅಂತಿದಿ, ಆಯ್ತು ಪಾರಗನು ಅದೀನಿ. ಮತ್ತ ಮುನಿ ಶಾರ್ದೂಲ ಅಂತಂದ್ರ ನನ್ನ ಏನದ ಮೌನವಾಗಿ ನಾನೇನ್ ತಪಸ್ ಮಾಡ್ಬೇಕು ಅದೆಲ್ಲ ತಪಸ್ವಿ ಅದೀನಿ, ಎಲ್ಲ ಅದೀನಿ. ಆದ್ರೆ ನನ್ನ ಆತ್ಮಕ್ಕೆ ಶಾಂತಿ ಪಡೆದಿಲ್ಲ.
ಎಂಬ ಬೋಧವು ಇಲ್ಲಿ ಇದೆ. ಅಲ್ಲದೆ ಎಂಥ ಬಲ್ಲಿದನಾದರೂ ಆತ್ಮಾನುಭವಿಗಳ ಉಪದೇಶವನ್ನು ಆಲಿಸುವಾಗ ಮೈತುಂಬ ಕಣ್ಣಾಗಿ ಏಕಚಿತ್ತದಿಂದಿರಬೇಕೆಂಬುದನ್ನು ತನ್ನ ಎಲ್ಲವನ್ನು ಮರೆತು ಉಪದೇಶದಲ್ಲಿಯೇ ಬೆರೆತು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳಲು ಸಿದ್ಧನಾಗಬೇಕೆಂಬುದನ್ನು ಈ ಸಂಬೋಧನೆಯು ಸೂಚಿಸುತ್ತಿದೆ. ಏನಂತನ? ಶೃಣು, ಕೇಳು, ಸಾದರಂ, ಆದರದಿಂದ ಕೇಳು, ಎಚ್ಚರಿಕೆಯಿಂದ ಕೇಳು. ಶಿವಜ್ಞಾನಕರಂ ವಕ್ತೆ ಸಿದ್ಧಾಂತಂ, ನಿನಗೆ ಶಿವಜ್ಞಾನ ಉಂಟಾಗುವಂತ ಉಪದೇಶ ಮಾಡ್ತಾ ಇದ್ದೀನಿ, ಆದರದಿಂದ ಕೇಳು ಅಂತೇಳಿ, ಹುಷಾರಾಗಿ ಕೇಳು, ಎಚ್ಚರಿಕೆಯಿಂದ ಕೇಳು ಅಂತೇಳಿ ಇಲ್ಲಿ ಗುರುಗಳು ಆ ಅಗಸ್ತ್ಯನಿಗೆ 1ನೇ ಉಪದೇಶ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪರಿಪೂರ್ಣ ಶಾಂತಿದಾಯಕವಾದ ಶಿವಜ್ಞಾನವನ್ನು ಕರುಣಿಸುವ ಶಿವದ್ವೈತ ಜ್ಞಾನ ಪ್ರಕಾಶ ಸಿದ್ಧಾಂತ ಶಾಸ್ತ್ರವನ್ನ ಪ್ರತಿಪಾದಿತ ಹೊರಟ ಅವರು ಆದರಪೂರ್ವಕವಾಗಿ ಕೇಳುವಂತೆ ಅಗಸ್ತ್ಯರಿಗೆ ಆದೇಶವಿತ್ತಿದ್ದಾರೆ. ಮುಂದೆ ಅಗಸ್ತ್ಯ ಖಲು ಸಿದ್ಧಾಂತ ವಿಖ್ಯಾತ ರುಚಿಭೇದತ ಭಿನ್ನಾಚಾರ ಸಮಾಯುಕ್ತ ಭಿನ್ನಾರ್ಥ ಪ್ರತಿಪಾದಕ. ಏನಂತರ? ಅಗಸ್ತ್ಯ ಅಂದ್ರ ಮುನಿ ಅಗಸ್ತ್ಯನೇ. ರುಚಿಭೇದತಃ ಅಂತಂದ್ರೆ ಮತಿಭೇದ. ಈ ಭೂಮಿ ಮೇಲೆ ಎಷ್ಟು ಮಂದಿ ಅದರ ಅಷ್ಟು ಬುದ್ಧಿಗಳದಾವ, ಅಷ್ಟು ತಲೆಗಳದಾವ. ಎಷ್ಟು ಜನ ಅದರ ಅಷ್ಟು ತಲೆ ಅದಾವ. ಅಷ್ಟು ತಲೆಗ ಅಷ್ಟು ಬುದ್ಧಿ ಅದಾವ. ಅಷ್ಟು ಬುದ್ಧಿಗಳೇನದಾವ? ಒಂದರ ರುಚಿ ಇನ್ನೊಂದಕ್ಕಿಲ್ಲ. ಒಂದರದ ರುಚಿ ಇನ್ನೊಂದಕ್ಕಿಲ್ಲ. ಲೈಕ್ ಮೈಂಡೆಡ್ ಇಲ್ಲವೇ ಇಲ್ಲ. ಇಲ್ಲಿ 10 ಮಂದಿ ಕುಂತೀವಿ ಅಂದ್ರೆ 10 ಮಂದಿ ಬುದ್ಧಿ ಬೇರೆ ಬೇರೆನೇ ಅದಾವ. ಹೌದಾ ಇಲ್ಲ? ಎಲ್ಲರದು ಬುದ್ಧಿ ಒಂದೇ ತರ ಎಲ್ಲದ? ಅದಕ್ಕೆ ರುಚಿ ಭೇದತಃ ಅಂದ್ರೆ ಮತಿ ಭೇದದಿಂದ ಸಿದ್ಧಾಂತ ಶಾಸ್ತ್ರಗಳು ಭಿನ್ನಾಚಾರ ಸಮಾಯುಕ್ತ ವಿವಿಧ ಆಚಾರಗಳಿಂದ ಕೂಡಿದ ಭಿನ್ನ ಅರ್ಥ ಪ್ರತಿಪಾದಕ ವಿವಿಧ ಅರ್ಥವನ್ನು ವಿವರಿಸುವವಾಗಿ ವಿಖ್ಯಾತವಾಗಿ ಪ್ರಸಿದ್ಧಗೊಂಡಿವೆ. ಹೆಂಗಪ್ಪ? ಎಲ್ಲರೂ ಯಾರ್ಯಾರ ಬುದ್ಧಿಮಟ್ಟ ಹೆಂಗದ, ಯಾರ್ಯಾರಿಗೆ ಏನೇನು ತಿಳಿತದ, ಅವ್ರವ್ರು ತಿಳಿದಟ್ಟು ಹೇಳ್ಯಾರ, ತಿಳ್ಕೊಂಡಟ್ಟು ತಿಳ್ಕೊಂಡಾರ. ಅವ್ರವ್ರದ್ದು ರುಚಿ ಭೇದ, ಟೇಸ್ಟ್ ಪ್ರಕಾರ ಹೋಗ್ಯದ. ಹೌದಾ ಇಲ್ಲ? ರುಚಿ ಭೇದ ಹೆಂಗದಿದು? ಕೆಲವೊಬ್ಬರಿಗೆ ಕ್ರಿಯಾ ಕರ್ಮಕಾಂಡಕ್ಕೆ ಸಂಬಂಧಪಟ್ಟಂತ ಉಪನ್ಯಾಸ ಮಾಡೋದು ಕೇಳಿದ್ರೆ ಭಾರಿ ಖುಷಿ ಆಗಿಬಿಡ್ತದೆ. ಅದು ಮಾಡ್ಬೇಕು, ಇದು ಮಾಡ್ಬೇಕು, ಹಂಗ್ ಮಾಡ್ಬೇಕು, ಹಿಂಗ್ ಮಾಡ್ಬೇಕು, ಹೋಮ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ಪೂಜೆ ಮಾಡ್ಬೇಕು, ಷೋಡಶೋಪಚಾರ ಮಾಡ್ಬೇಕು, ಅದು ಮಾಡ್ಬೇಕು, ಇದು ಮಾಡ್ಬೇಕು. ಅದು ಮಾಡೋದ್ರಿಂದ ನಿಮಗ ಒಳಗೊಂದು ಪುಳಕಗೊಳ್ತಿರಲ್ಲ. ಪುಳಕಗೊಳ್ತಿರ ಇಲ್ಲ? ಕರ್ಮ ಮಾಡೋದ್ರಿಂದ, ಕ್ರಿಯಾ ಪೂಜಾ ಪಾಠ ಮಾಡೋದ್ರಿಂದ ಪುಳಕಿತರಾತಿರಲ್ಲ. ಆ ಪುಳಕಿತರಾಗದು ಎಲ್ಲಿ ತನಕ ಅಂದ್ರೆ ಮಾಡಿ 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 ಅದು ಇನ್ನೇನು ಮಾಡ್ಲಿಲ್ಲ ಅಂದ್ರೂ ನೀವು ಅದೇ ಪುಳಕದೊಳಗೆ ಉಳಿತೀರ ನೋಡು. ಅಂಥದ್ದೊಂದು ಸ್ಥಿತಿ ಬರತನ ಮಾಡ್ಬೇಕ. ಅದು ಮಾಡಿದ್ಮೇಲೆ ಮುಂದೆ ಅದು ಮಾಡಿಲ್ಲ ಅಂದ್ರೂ ನೀವೇ ಸ್ವತಃ ಪುಳಕಗೊಂಡ ಸ್ಥಿತಿ ಒಳಗಿದ್ರಿ ಅಂತಂದ್ರೆ ಅದು ಪೂಜೆ ಮಾಡೋ ಅವಶ್ಯಕತೆ ಇಲ್ಲ. ಅಕ್ಕಮಹಾದೇವಿ ಒಂದು ವಚನ ಅದ, ಉಸಿರೇ ಪರಿಮಳವಾಗಿರಲು ಕುಸುಮದ ಹಂಗೇಕೆ. ಉಸಿರು ಪರಿಮಳ ಆಗ ತನಕ ಕುಸುಮ ಬೇಕು ಸುವಾಸನೆಗಾಗಿ. ನಿಮ್ಮ ಉಸಿರೇ ಪರಿಮಳ ಇತ್ತಂದ್ರೆ ಕುಸುಮ ಎದಕ್ ಬೇಕು? ಹೌದಾ ಇಲ್ಲ? ಹಂಗ ಇಲ್ಲೇನದಂದ್ರ ಆ ಪುಳಕಗೊಳ್ತಿರಲ್ಲ ಕರ್ಮ ಮಾಡೋದ್ರಿಂದ, ಆ ಪುಳಕಿತರ ನೀವು ಆಗ್ಲಕತ್ತೀರಿ ಅಂತಂದ್ರೆ ನಿಮ್ಗ ಇನ್ನ ಕರ್ಮ ಮಾಡುವ ಅವಶ್ಯಕತೆ ಆದ ಅಂತ. ಮುಂದೆ ಉಪಾಸನ ಕಾಂಡದ ವಿಚಾರಗಳನ್ನು ಕೇಳಿದಾಗ ನಿಮಗ ಪುಳಕಗೊಳ್ತೀರಿ ಅಂತ ಅಂದ್ರೆ
ನಿಮಗ ಇನ್ನೂ ಉಪಾಸನೆ ಮಾಡುವ ಅವಶ್ಯಕತೆ ಆದ ಅಂತ. ಏನೋ ಒಂದು ಹೊಸತನವನ್ನು ಅನುಭವಿಸ್ತೀರಲ್ಲ, ಆ ಹೊಸತನ ಅನುಭವಿಸ್ಲಕತ್ತೀರ ಅಂದ್ರ ನಿಮ್ಮ ಉಪಾಸನೆ ಇನ್ನ ಪರಿಪೂರ್ಣ ಆಗಿಲ್ಲ. ಉಪಾಸನೆನೂ ನಿಮಗ ಏನದ ಅವಶ್ಯಕತೆ ಆದ, ಕರ್ಮನು ನಿಮಗ ಅವಶ್ಯಕತೆ ಆದ. ಮತ್ತೆ ಜ್ಞಾನ ಕೇಳಿದ್ರೆ ನಿಮಗೆ ಪುಳಕಗೊಳ್ತಾ ಇದ್ದೀರಿ ಅಂತಂದ್ರೆ ನಿಮಗೆ ಇನ್ನೂ ಜ್ಞಾನದ ಅವಶ್ಯಕತೆನೇ ಆದ. ಈಗೇನ್ ಪಾಠ ಹೇಳಕತ್ತೀನಿ, ಇನ್ನ ಒಂದ್ 10 ವರ್ಷ ಹಿಂಗೇ ಹೇಳ್ಕೊತಿದ್ರೆ ನಿಮ್ಗೇನಾಗ್ತದ? ಹೇಳಿದ್ದೆ ಹೇಳ್ಕೊತ್ ಕೂತ್ರ ಅವಾಗ ಪುಳಕಗೊಳ್ತೀರ ನೀವು? ಇದೇನಿದು ಹೇಳಿದ್ದೆ ಹೇಳ್ತಾನ ಸಾಕ್ ನಡಿ ಅಂತ ಹೇಳಕ್ಕೆ ಜಮಖಾನಿ ಜಾರಿಸ್ಕೊಂಡು ಹೋಗ್ತೀರ ಇಲ್ಲ? ಮತ್ತೆ ಅದೇ ಹೇಳ್ಕೊತ್ ಕೂತ್ರ ಅಲ್ಲಿ ಪುಳಕಿತರ ಆಗಂಗೆ ಇಲ್ಲ, ಹೌದಿಲ್ಲ? ಆ ಸ್ಥಿತಿ ಬರ್ಬೇಕು ಎಲ್ಲರಿಗೆ. ಎಲ್ಲ ಪುಳಕಿತರಾಗಿ ಇನ್ನೇನು ಹೊಸದು ಕೇಳಕ್ಕೇನು ಉಳಿದಿಲ್ಲ, ಮಾಡ್ಲಕ್ಕೇನು ಉಳಿದಿಲ್ಲ, ವಿಚಾರಿಸ್ಲಕ್ಕೇನು ಉಳಿದಿಲ್ಲ. ಹಿಂಗಾಗಿ ಕರ್ಮನೂ ಬಿಸಾಕಬೇಕು, ಉಪಾಸನೆನೂ ಬಿಸಾಕಬೇಕು, ಜ್ಞಾನನೂ ಬಿಸಾಕಬೇಕು. ಜ್ಞಾನ ಶೂನ್ಯ ಸ್ಥಳ ಅಂತೇಳಿ ಸಿದ್ಧಾಂತ ಶಿಖಾಮಣಿ ಒಳಗೆ ಒಬ್ಬನೇ ಒಬ್ಬ ರೇಣುಕ ಧೈರ್ಯ ಮಾಡಿ ಹೇಳ್ಯಾನ. ಉಳಿದ ಯಾವ್ದಾರ ಶಾಸ್ತ್ರದಾಗ ಜ್ಞಾನ ಶೂನ್ಯ ಸ್ಥಳದ ಬಗ್ಗೆ ಹೇಳ್ಯಾರನ್ರಿ? ಜ್ಞಾನ ಬಿಸಾಕಂತ ಎಲ್ಲರ ಕೇಳಿರ? ಹಂಗೆ ಸೈಕೋತ್ ಶಾಸ್ತ್ರ ಹೇಳ್ಕೊತಿರ್ರಿ, ಕೇಳ್ಕೊತಿರ್ರಿ. ಎಲ್ಲಿ ತನ ಅಂದ್ರೆ ಸಾಯ ತನಕ, ಉಸಿರು ಹೋಗೋ ತನಕ ಹಿಂಗೆ ಕೇಳ್ಕೊತಿರ್ರಿ, ಹೇಳ್ಕೊತಿರ್ರಿ. ಇದೇ ಹೇಳ್ತಾರೆ ಹೊರತು ಈ ಜ್ಞಾನ ನೀವೇನ್ ಕಲ್ತಿರಿ, ಕಲ್ತದ್ದನ್ನ ಕಳ್ಕೋಬೇಕು. ಪಾಟಿ ಮೇಲೆ ಬರಿತಾವ ನೋಡ್ರಿ ಸಣ್ಣ ಹುಡುಗರು, ಬರಿತಾವ ಬರಿತಾವ ಬರಿತಾವ, ಅಳಕಿಸ್ತಾವ ಬರಿತಾವ, ಹಿಂದಕ್ ಬರಿತಾವ ಮುಂದಕ್ ಬರಿತಾವ. ಬಾರದು ಕರಿ ಪಾಟಿ ಹೆಂಗಾಗ್ಬಿಡ್ತದ, ಬಿಳಿ ಪಾಟಿ ಆದಂಗ ಆಗ್ಬಿಡ್ತದ. ವರ್ಷಿ ಅವಾಗ ಏನಾಗ್ತದ, ಒಂದ್ ಹಸಿ ಬಟ್ಟಿ ತಗೊಂಡು ಒರೆಸ್ತಾರ ನೋಡ್ರಿ, ಎಲ್ಲ ಸ್ವಚ್ಛಾಗಿ ಮಸ್ತ್ ಕರಿ ಪಾಟಿ ಆಗ್ತದ. ಹಸಿ ಬಟ್ಟಿ ತಗೊಂಡು ವರ್ಷದ ಮೇಲೆ ಹಂಗಾಗ್ಬೇಕು ಲಾಸ್ಟಿಗೆ. ಮೊದಲು ತಂದಾಗ ಹೆಂಗಿತ್ತು ಪಾಟಿ ಹಂಗೆ ಆಗ್ಬೇಕು ಲಾಸ್ಟಿಗೆ. ಏನೇನು ಕಲ್ತಿರಿ ಅವೆಲ್ಲ ಕಳ್ಕೋಬೇಕು. ಕರ್ಮನೂ ತ್ಯಾಗ ಯೋಗ್ಯ, ಉಪಾಸನೆನೂ ತ್ಯಾಗ ಯೋಗ್ಯ, ಮತ್ತೆ ಜ್ಞಾನನೂ ತ್ಯಾಗ ಯೋಗ್ಯ. ಎಲ್ಲ ಓಸು ತ್ಯಾಗ ಮಾಡಿ, ಅದು ತ್ಯಾಗ ಮಾಡೋದಕ್ಕಿಂತ ಮೊದಲು ಅದರಿಂದ ನಿಮಗೆ ಏನು ಪುಳಕಗೊಳ್ಬೇಕು, ನಿಮಗೆ ಸತ್ಯದ ನಿಲುವು ಏನಾಗಬೇಕು, ಆ ನಿಲುವನ್ನರಿತು ಆ ನಿಲುವಿನೊಳಗೆ ನೀವೇ ಸ್ವತಂತ್ರವಾಗಿ ನಿಲ್ಲಬೇಕು. ಜ್ಞಾನದ ಮೇಲೂ ಡಿಪೆಂಡ್ ಇರಬಾರ್ದು, ಉಪಾಸನೆ ಮೇಲೂ ಡಿಪೆಂಡ್ ಇರಬಾರ್ದು, ಕರ್ಮದ ಮೇಲೂ ಡಿಪೆಂಡ್ ಇರಬಾರ್ದು. ಹೊರಗಿಂದ ಯಾವ್ದು ನಿಮಗೆ ಉಪಯೋಗ ಇಲ್ಲ ಅನ್ನಂಗ ಆಗ್ಬೇಕು. ಹೇಳಕತ್ತದ ಬರೇ ಅದ, ತಪ್ಪದ. ಪುಳಕಿತ ಅನಿಸ್ಲಿಲ್ಲ ಅಂತಂದ್ರೆ ನೀವು ಪರ್ಫೆಕ್ಟ್ ಆಗಿರಿ ಅಂತ. ಪುಳಕಿತ ಅನಿಸ್ಲಕತ್ತದ, ಧ್ಯಾನಕ್ಕೆ ಸಂಬಂಧಪಟ್ಟದ್ದು, ಉಪಾಸನೆಗೆ ಸಂಬಂಧಪಟ್ಟದ್ದು ಕೇಳಿದ್ರ ಅಬಾಬಾಬಾಬಾ ಅಂತ ಅನಿಸ್ಲಕತ್ತದ. ನಿಮಗೆ ಭಾರಿ ಏನೋ ದೊಡ್ಡದು ಕೇಳ್ದಂಗ ಅನಿಸ್ಲಕತ್ತಂದ್ರೆ ನಿಮಗಿನ್ನ ಉಪಾಸನೆ ಪರ್ಫೆಕ್ಟ್ ಇಲ್ಲ. ಕರ್ಮಕ್ಕೆ ಸಂಬಂಧಪಟ್ಟದ್ದು ಪೂಜಾ ಪಾಠ ಮಾಡೋದ್ರಾಗ ನಿಮಗೆ ಪುಳಕಿತ ಅನಿಸ್ತಿತ್ತಂದ್ರೆ ನೀವಿನ್ನ ಕರ್ಮ ಪರಿಪೂರ್ಣ ಆಗಿಲ್ಲ. ಅವು ಮಾಡ್ಲಾರ್ದೆ ಪುಳಕಗೊಂಡಂತ ಸ್ಥಿತಿ ಒಳಗಿದ್ರಿ ಅಂತಂದ್ರೆ ಅವು ಮಾಡೋದು ಬೇಕಾಗಿಲ್ಲ. ಈ ಜ್ಞಾನ ಏನಾರ ನಾ ಹೇಳಕತ್ನಿ ಅಂತಂದ್ರೆ ಏನಾಗ್ತದ, ಕೆಲವೊಬ್ಬರಿಗೆ ಪುಳಕಿತ ಸ್ಥಿತಿ ಒಳಗೆ ಇರ್ತಾರ ಅವರು. ಏನ್ ಮತ್ತೆ ಅದೇ ಹೇಳ್ತಾರೆ ನಡಿ ಅಂತೇಳಿ ಅದನ್ನ ಬಿಟ್ಟು ಲೆಫ್ಟ್ ಆಗಿ ಹೋಗ್ಬಿಡ್ತಾರೆ. ಅವ್ರು ಪುಳಕಗೊಂಡಾರ ಅಂತ ಅವ್ರಿಗೇನಾದ್ರ ಅವಶ್ಯಕತೆ ಇಲ್ಲ ಕೇಳೋದು ಅಂತ. ಹಿಂಗ ಈ ಪುಳಕಗೊಳ್ಳೋದು ಏನಾಗಬೇಕು, ಅದು ಮಾಡಿದ್ರೆ ಪುಳಕಗೊಳ್ಳೋದನ್ನ ಮಾಡ್ಲಿಲ್ಲ ಅಂದ್ರೂ ಆ ಪುಳಕದ ಸ್ಥಿತಿ ಒಳಗಿರ್ಬೇಕು. ನಾವು ಇದ್ದೇವಂತಂದ್ರ ಅವು ಯಾವ ಬೇಕಾಗಿಲ್ಲ. ನಾವು ಕರ್ಮನೂ ಬೇಡ, ಉಪಾಸನೆನೂ ಬೇಡ, ಜ್ಞಾನನೂ ಬೇಕಾಗಿಲ್ಲ. ವಾಜಿಮದ ಮಾತ ಏನ್ರಿ? ಹೊಸ ಸಂದೇಶ. ಜ್ಞಾನನೂ ಹೋಗ್ಬೇಕು. ಎಲ್ಲ ಕಲ್ತದ್ದೆಲ್ಲ ಹೋಗಿ ನಿಮ್ಮ ಸತ್ಯದ, ನಿಮ್ಮ ಸ್ವರೂಪದ, ನಿಮ್ಮ ಅನುಭವ ಉಂಟಾಗೋದಕ್ಕೆ ಜ್ಞಾನದ ಸಪೋರ್ಟ್ ತಗೊಂಡಿರಿ. ಮುಂದೆ
ನಿಮ್ಮ ಅನುಭವ ನಿಮಗೆ ಉಂಟಾದ್ಮೇಲೆ ಮತ್ತೆ ಅದೇ ಸಪೋರ್ಟ್ ಬೇಕಾ ಏನು? ಬೇಕಾಗಿಲ್ಲ. ಒಂದು ಸಲ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ ಆಗಿರೋದ್ಮೇಲೆ ಸಿದ್ಧಾರೂಢ ಮಠಕ್ಕೆ ಹ್ಯಾಂಗ್ ಹೋಗ್ಬೇಕು ಅಂತ ದಾರಿ ಕೇಳ್ಕೋತ ಹೋಗ್ತಿರ್ತೀರಿ ಫಸ್ಟ್. ಮತ್ತೆ ಇನ್ನೊಂದ್ ಸಾರಿ ಹೋದಾಗನು ಏನೋ ಸ್ವಲ್ಪ ಕನ್ಫ್ಯೂಸ್ ಇತ್ತಂದ್ರೆ ಇನ್ನೊಂದ್ ಸ್ವಲ್ಪ ಇವ್ರಿಗೆ ಕೇಳ್ಕೊತ ಹೋಗ್ತೀರಿ. ಮತ್ತೆ ನೀವೆಲ್ಲ ಯಾವ ದಾರಿಗೆ ಹೋಗ್ಬೇಕಂತ ಪರ್ಫೆಕ್ಟ್ ಗೊತ್ತಾದ್ಮೇಲೆ ಮತ್ತೆ ಅದಕ್ಕೆ ಕೇಳ್ಕೊತ ಕುಂದಿರ್ತೀರ. ಯಾರಿಗಾರೆ ಹೋಗೋದೆಲ್ಲ ದಾರಿನೇ ಗೊತ್ತಿದ್ಮೇಲೆ ಕೇಳ್ತೀರೇನು ಯಾರಿಗಾರೆ? ಯಾರಿಗೆ ಕೇಳಂಗಿಲ್ಲ. ಸೀದಾ ಬಸ್ ಇಳಿತೀರಿ, ಮಠಕ್ಕೆ ಹೋಗ್ತೀರಿ. ತನ್ನೊಳಗೆ ತಾನು ಇದ್ದಾಗ ಯಾರ ಸಪೋರ್ಟು ಬೇಕಾಗಿಲ್ಲ. ಸರಿನಾ? ಅದಕ್ಕೆ ಇಲ್ಲಿ ಮಾನವರೆಲ್ಲರ ಧೀಶಕ್ತಿ ಒಂದೇ ತೆರೆದಾಗಿರುವುದಿಲ್ಲ. ಧೀಶಕ್ತಿ ಅಂದ್ರೆ ಬುದ್ಧಿಶಕ್ತಿ, ಜ್ಞಾನಶಕ್ತಿ ಇದು ಒಂದೇ ತರ ಇರಂಗಿಲ್ಲ. ಅದು ಆಯಾ ಪ್ರಕೃತಿ, ಕಾಲ, ದೇಶ ಮತ್ತು ಶಿಕ್ಷಣ ಮೊದಲಾದವುಗಳಿಗೆ ಅನುಗುಣವಾಗಿ ಭಿನ್ನವಾಗಿದೆ. ಅವರವರ ಟೈಮಿಗೆ ತಕ್ಕಂತೆ ಅದು ಭಿನ್ನವಾಗಿದೆ, ವೈವಿಧ್ಯಪೂರ್ಣವಾಗಿದೆ. ವೈವಿಧ್ಯಪೂರ್ಣ, ಒಬ್ಬೊಬ್ರದ್ದು ಒಂದೊಂದು ಥರ ಬುದ್ಧಿ. ನಿಮ್ದೊಂಥರ ಇದ್ರೆ ನಮ್ದೊಂಥರ. ನಿಮ್ಮಂಗೆ ನಾವಿರ್ಬೇಕಂತೇನು ಕಡ್ಡಾಯ ಇಲ್ಲ, ನಮ್ಮಂಗೆ ನೀವಿರ್ಬೇಕಂತನೂ ಕಡ್ಡಾಯ ಇಲ್ಲ. ಲೋಕೋ ಭಿನ್ನ ರುಚಿ. ಅದಕ್ಕೆ ಮನುಷ್ಯ ಹುಟ್ಟಿಗೆ ಬರುವಾಗ ಏನು ಗೊತ್ತಿಲ್ಲ, ಸಣ್ಣ ಕೂಸಾದ ಅಂತ ತಿಳ್ಕೊಂಡಿರ್ತೀರಿ. ಅದು ಬರಾಗ ತನ್ನ ಬುದ್ಧಿ ತಗೊಂಡೇ ಬಂದಿರ್ತದಂತ. ಮತ್ತು ಹೋಗೋ ಟೈಮ್ನೊಳಗ ತನ್ನ ಧೀಶಕ್ತಿ ತಗೊಂಡೇ ಓದ್ತದತ್ತದ ಜೀವ. ಹಿಂಗಾಗಿ ಅವ್ರವ್ರ ಬುದ್ಧಿಗಳು ಸಪ್ರೇಟೇ ಇರ್ತಾವ, ಅವಕ್ಕೇನು ಮಾಡೋಕ್ಕಾಗಂಗಿಲ್ಲ. ಹಾಗೆಯೇ ಅಭಿರುಚಿ ಅಭಿಪ್ಸೆಗಳಲ್ಲಿಯೂ ಭಿನ್ನತೆಗಳಿವೆ. ಅದಕ್ಕೆ ಪ್ರತಿಯೊಬ್ಬ ವ್ಯಕ್ತಿಯ ಆಚಾರ ವಿಚಾರಗಳು ಆತನ ಅಭಿರುಚಿ, ಆತನ ಆಸಕ್ತಿ, ಆತನ ಅಭಿಪ್ಸೆಗಳನ್ನೇ ಅವಲಂಬಿಸಿವೆ. ಏನು ಸ್ವತಂತ್ರವಾದ ವಿಚಾರದ ನೋಡ್ರಿ. ಇದನ್ನರಿತ ಶ್ರೀ ಶಿವಾಚಾರ್ಯರು ಕಪಿಲ, ಪಾತಂಜಲಾದಿ ಋಷಿವರ್ಯರಿಂದ ರೂಪಿತವಾದ ಸಾಂಖ್ಯ ಯೋಗಾದಿ ಭಿನ್ನ ಭಿನ್ನ ಶಾಸ್ತ್ರಗಳು ಉಂಟಾಗಿವೆ ಅಲ್ಲದೆ ಅವು ಬೇರೆ ಬೇರೆಯಾದ ಆಚಾರ ವಿಚಾರ ಪ್ರಣಾಳಿಗಳನ್ನು ಬಿತ್ತರಿಸುತ್ತವೆ ಎಂಬುದನ್ನು ಸುಸ್ಪಷ್ಟವಾಗಿ ಹೇಳಿದ್ದಾರೆ. ಅವು ಬೇರೆ ಬೇರೆ ಆಚಾರ ವಿಚಾರಗಳು ಹೇಳ್ತವ, ಬೇರೆ ಬೇರೆ ಸಾಂಖ್ಯ ಯೋಗ ಮತ್ತೇನೇನವಲ್ಲ, ಕಪಿಲ ಪಾತಂಜಲಿ ಯೋಗ ಎಲ್ಲ ಋಷಿಗಳಿಂದ ನಾನಾ ರೀತಿ ಋಷಿಗಳಿಂದ ನಾನಾ ರೀತಿಯಾದ ಯೋಗಗಳು ಹುಟ್ಟವ. ಅವು ಬೇರೆ ಬೇರೆಯಾದ ಆಚಾರ ವಿಚಾರಗಳನ್ನು ಪ್ರಣಾಳಿಗಳನ್ನು ಬಿತ್ತರಿಸುತ್ತವೆ. ಯಾಕಂದ್ರೆ ಅವರವರ ಟೇಸ್ಟ್ಗಳು ಬೇರೆ ಬೇರೆ ಅದಾವ. ಈ ಭಿನ್ನ ಭಿನ್ನ ಸಿದ್ಧಾಂತಗಳನ್ನು ಕುರಿತು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಈ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಮುಂದಿನ ಶ್ಲೋಕಗಳಲ್ಲಿ. ಅಂತಂದ್ರೆ ನಿಮಗೆ ಟೈಮು 10-15 ಆಯ್ತು, ಸಾಕಲ್ಲ. ಮುಂದಿನ ಶ್ಲೋಕ ಏನ್ ಹೇಳ್ತಾರೆ ನಾಳೆ ನೋಡೋಣ. ಸಾಂಖ್ಯ ಯೋಗ, ಪಾಂಚರಾತ್ರ ಯೋಗ, ಪಾಶುಪತ ತಥಾ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿವಿ ಅಂದ್ರೆ ಇವೆಲ್ಲ ಏನೇನದವ ಎಲ್ಲ ಹೇಳ್ಕೊತೋತಾರ. ಸಿದ್ಧಾಂತ ಶಿಖಾಮಣಿಗಿಂತ ಮೊದಲು ಯಾವ್ಯಾವ ಋಷಿಗಳು ಯಾವ ಯಾವ ಯೋಗಗಳನ್ನು ಹೇಳಿದ್ರು ಅನ್ನೋಂಥದ್ದು ಡೀಟೇಲ್ ಆಗಿ ಹೇಳ್ಕೊತ ಹೋಗ್ತಾರೆ. ಅದನ್ನು ನಾವು ಸಂಕ್ಷಿಪ್ತವಾಗಿ ತಿಳ್ಕೋತ ಹೋಗ್ಬೇಕು. ಬಹಳ ಡೀಟೇಲಿಂಗ್ ಬೇಕಾಗಿಲ್ಲ ನಮಗಿವೆಲ್ಲ. ಸಂಕ್ಷಿಪ್ತ ಸಿಸ್ಟಮೆಟಿಕ್ ತಿಳ್ಕೋತ ಹೋಗ್ಬೇಕು. ಒಂದು ಸ್ವಲ್ಪ ಇತಿಹಾಸದ ಭಾಗ, ಒಂದು ಸ್ವಲ್ಪ ತತ್ವ ಚಿಂತನದ ಭಾಗ, ಎರಡು ಒಂದು ಸ್ವಲ್ಪ ಸ್ವಲ್ಪ ಮಾಡೋದು. ಅದೊಂದು 10 ನಿಮಿಷ, ಇದೊಂದು 10 ನಿಮಿಷ ಮುಗಿಸಿಬಿಡೋದು. ಬರೋಬರಿ ಅದ? ಯಾರಿಗಾರ ಏನಾರು ತಕರಾರು ಅದ ಇದ್ರಾಗ? ಹ್ಞೂ ರೀ. ಹಂಗಿಲ್ಲಿ ಪ್ರಾರಂಭದಲ್ಲಿ ನಾವೆಲ್ಲರೂ ಒಂದೊಂದು ಶ್ಲೋಕ ಕೇಳ್ತೀವಿ, ಆಮೇಲೆ ನೀವು ಅದನ್ನ
ವಿವರಣೆಗಳು ಓದಿ ಅಲ್ರಿ? ಮಾಡ್ಬೋದು, ಅದೆಲ್ಲ ಮಾಡ್ಬೋದು. ದೋಹ ಹೇಳ್ಬೋದು. ಇದು ಮೊದಲು ಲೈನಿಗರೆ ಬೀಳಿದು ಅದು ಒಮ್ಮೆ 5ನೇ ಇದಕ್ಕೆ ಬಂದದ. ಇದು ನೀವು ಬುಕ್ ಹಿಡ್ಕೊಂಡು ಕುತ್ಕೆ ಹೇಳ್ಬೋದು. ನಿಮ್ಮ ಹತ್ರ ಬುಕ್ ಇತ್ತಂತಂದ್ರೆ ಒಂದೊಂದು ಶ್ಲೋಕ ಹೇಳ್ರಿ, ಅದರ ಅರ್ಥ ಹೇಳಕ್ ಬರ್ತದ. ಅದೇನು ಏನ್ ತೊಂದರೆ ಇಲ್ಲ. ಐದನೇ ಪರಿಚ್ಛೇದದೊಳಗೆ 3-4 ಶ್ಲೋಕವನ್ನು ಹೇಳಿವಿ. ನಾಳೆ 4ನೇ ಶ್ಲೋಕ ಓದ್ರಿ, ಅದರ ಅರ್ಥ ಹೇಳ್ತೀವಿ. ಓದ್ರಿ, ಹಾಡ್ರಿ, ಏನೇನು ಮಾಡ್ತೀರಿ ಮಾಡ್ರಿ, ಬೇಕಾದಂಗ. ನೀವು 5 ಶ್ಲೋಕ ನೀವು ಅರ್ಥವತ್ತಾಗಿ ಪೂರ್ತಿ ಅದನ್ನೆಲ್ಲ ವಿವರಿಸ್ಬಿಡ್ತಾನ ಅಷ್ಟೇ ಮಾಡ್ರಿ. ಅದು ಮುಗಿತನ ದಿನ ಹೇಳ್ತಿರ್ತೀವಿ ನಾವು. ಆಯ್ತು. 5ನೇ ಪರಿಚ್ಛೇದದೊಳಗ 1ನೇ ಶ್ಲೋಕದಿಂದ 5ನೇ ಶ್ಲೋಕ ತನಕ ಓದಿ ಹಾಡ್ರಿ. ಅದು ಒಂಥರ ಪ್ರೇಯರ್ ಸಾಂಗ್ ಆದಂಗ ಆಗ್ಬಿಡ್ತದೆ. ಮುಂದಿನ ಅದ್ರ ಮುಂದಿನ ಮತ್ತು ಓದಕತ್ರಿ. ಅವು ಶ್ಲೋಕದ ದಾಟಿ ಒಂದ್ ಸ್ವಲ್ಪ ರೆಕಾರ್ಡ್ ಮಾಡಿಬಿಡ್ರಿ ನಮ್ಗೆ. 5 ಶ್ಲೋಕದ 5 ಬಿಡ್ತಾ ಬರ್ರಿ ನಾವು ಕಲ್ಪದ. ಒಂದೇ ತರ ಅವು. ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ ಅಂದಂಗೆ ಎಲ್ಲ ಶ್ಲೋಕ ಒಂದೇ ದಾಟಿ ಅವು. ಸಾಂಖ್ಯಯೋಗ ಪಂಚರಾತ್ರಾಂ ವೇದಾಹ ಪಾಶುಪಾತ ತಥಾ ಏತಾನಿ ಮಾನಭೂತಾನಿ ನೋಪಹನ್ಯಾನಿ ಯುಕ್ತಿವಿ ಅಂತೇಳಿ ಎಲ್ಲ ಇಡೀ ಸಿದ್ಧಾಂತ ಶಿಖಾಮಣಿ ಇದೇ ತರ ಅನ್ಬೋದು. ಯಾವ ಶ್ಲೋಕ ಆದ್ರೂ ಹಿಂಗೆ ಅನ್ಬೋದು. ವೇದ ಪ್ರಧಾನಂ ಸರ್ವೇಷಾಂ ಸಾಂಖ್ಯಾದಿದೀನಾಂ ಮಹಾಮುನೆ ವೇದಾನುಸರಣಾದೇಶಂ ಪ್ರಮಾಣ್ಯಾಮಿತಿ ನಿಶ್ಚಿತಂ. ಮೊದಲಿಂದ ಅಂತಿರಿಲ್ಲ ತ್ರೈಲೋಕ್ಯ ಸಂಪದಕ್ಕೆ ಅದೇ ದಾಟಿ ಎಲ್ಲದಕ್ಕ. ಒಂದೇ ದಾಟಿ ಏಕ್ ಸುರ್ ಮಾಡ್ರಿ. 5 ಶ್ಲೋಕಗಳು ಹೇಳ್ರಿ, ಪ್ರೇಯರ್ ಹಾಡ್ರಿ, ಚಂದ ಮಾಡ್ರಿ, ಆಗ್ಲಿ. ಮತ್ತೆ ಸಾಕಲ್ಲ, ಪೂರ ರಾತ್ರಿ 10:20 ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರಿಗೂ ಶರಣಾರ್ಥಿ. ಸುಮ್ಮ ಒಂದು 10 ನಿಮಿಷ ಅದಕ್ಕೆ ಸಂಬಂಧಪಟ್ಟಂತ ಸ್ವಲ್ಪ ಟಚ್ ಕೊಟ್ಕೋ ತಗೋಣ. ಏನೇನು ಬರ್ತದ ಬರಲಿ, ಏನು ತಿಳಿತದ ತಿಳಿಲಿ.